ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಈಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸರ್ವರಿಗೂ ಶರಣ ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಲದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಲದ ಪ್ರಸಾದಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗೀ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಾಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ಸರ್ವರಿಗೂ ಶರಣ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವದಲ್ಲಿ ಇಂದಿನ ಸದ್ಭಾವಗೋಷ್ಠಿಗೆ ನೆನೆಯ ಮೂಲಕ ಚಾಲನೆಯಾಗಿರ್ತಕ್ಕಂಥ ಗೌರವ ಮಂದಿರದಲ್ಲಿ ಅವರಿಗೆ ಭಕ್ತಿಯ ಶರಣಾರ್ಥಿಗಳು, ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭಾವನೆಲೆ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂಥ ಸರ್ವ ಶರಣ ಬಂಧುಗಳು ಭಕ್ತಿಯ ಶರಣಾರ್ಥಿಗಳ ಅರ್ಪಿಸ್ತಾ, ಇಂದು 2043ನೇ ಸ್ವಾನುಭಾವ ನೆಲೆಯ ಇಂದಿನ ಶದಯಕ ನೆಲೆಮನೆ ಮತ್ತು ಶಿವಯೋಗದ ಅಂತಿಮ ಜ್ಞಾನ ಶೂನ್ಯ ಸ್ಥಳದ ಒಂದು ಶರಣಾರ್ಥಿಗಳು ಅನುಭವ ಮಾಡಲಿದ್ದಾರೆ. ಅಪರ ತಮ್ಮ ಶರಣ ಪ್ರಾರಂಭಿಸ. ಶರಣಾರ್ಥಿ ರೇಣುಕಣ್ಣ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಾವು ಶರಣರ ಶಿವಯೋಗ ಅನ್ನೋ ಒಂದು ವ್ಯಾಖ್ಯಾನ ಮಾಲಿಕೆಯಲ್ಲಿ ನಿರತರಾಗಿದ್ವಿ. ಅದನ್ನ ನಮ್ಮ ಅನುಕೂಲಕ್ಕಾಗಿ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಅಕ್ಷರದ ಒಳಗಡೆ ಏನಿದೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನು ಪಡೆದುಕೊಂಡ್ವಿ.
ವಿಕಸನ ಕ್ರಮ 5ರಲ್ಲಿ ಚಕ್ರಲಿಂಗಗಳ ಮಹತ್ವ ಪಡೆದುಕೊಂಡು ವಿಕಸನ ಕ್ರಮ 6 ಆ 3 ದೀಕ್ಷೆಗಳು ಕ್ರಿಯಾ ವೇದ ಮಂತ್ರ ದೀಕ್ಷೆಗಳು ಅಲ್ಲಿರುವ 21 ಉಪದೀಕ್ಷೆಗಳನ್ನ ನೋಡಿಕೊಂಡು ಇಷ್ಟಲಿಂಗದ ಒಳಗಡೆ ಏನಿದೆ ಅದನ್ನ ನೋಡಿಕೊಂಡ್ವಿ. ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ಒಂದು ಸುಂದರ ನವಚಕ್ರಲಿಂಗಗಳ ಪ್ರಾರ್ಥನೆಯನ್ನ ಮಾಡಿ ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದರೇನು ಮತ್ತು ನಿವೃತ್ತಿ ಮಾರ್ಗ ಎಂದರೇನು ನೋಡಿಕೊಂಡು ಈಗ ಹಲವಾರು ತಿಂಗಳುಗಳಿಂದ ಶತ ಏಕದ ನೆಲಮನೆ ಆ 101 ಸ್ಥಳಗಳು ಅಂಗಸ್ಥಳಗಳು ಲಿಂಗಸ್ಥಳಗಳು ಹೀಗೆ ಅವು ಯಾವುವು ಅವು ಏನಿವೆ ಅನ್ನೋದರ ಒಂದು ಅಧ್ಯಯನದಲ್ಲಿ ನಾವು ತೊಡಗಿದ್ದೇವೆ. ಕೊನೆಯ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಐಕ್ಯ ಮಹಾಲಿಂಗ ಸ್ಥಳದಲ್ಲಿರುವಂತ ಲಿಂಗ ಸ್ಥಳಗಳಲ್ಲಿ ಕೊಂಡುದು ಪ್ರಸಾದಿ ಸ್ಥಳ, ನಿಂದುದೋಗರ ಸ್ಥಳ, ಚರಾಚರ ಲಯ ಸ್ಥಳ, ಭಾಂಡ ಸ್ಥಳ, ಭಾಜನ ಸ್ಥಳ, ಅಂಗಲೇಪನ ಸ್ಥಳ, ಸ್ವಯಪರ ವರಿಯದ ಸ್ಥಳ, ಭಾವಭಾವ ನಷ್ಟ ಸ್ಥಳ ಅಂತ ಎಲ್ಲ ನೋಡಿಕೊಂಡು ಹೋದ ಸಾರಿ ಜ್ಞಾನ ಶೂನ್ಯ ಸ್ಥಳ ಅನ್ನೋ ಒಂದು ಕೊನೆಯ ಸ್ಥಳದಲ್ಲಿ ನಾವು ಬಂದಿದ್ವಿ. ಹಾಗೇನೆ ಈ ಐಕ್ಯ ಸ್ಥಳದ 24 ಸಕಿಲೆಗಳು ಇಲ್ಲಿರುವ ಆಕೃತಿ ಜ್ಯೋತಿರಾಕೃತಿ, ಪ್ರಣಮ ಓಂಕಾರ, ನಾದ ಪ್ರಣಮವಾಗಿದೆ, ಸ್ಥಳ ಐಕ್ಯ ಸ್ಥಳ, ಆಜ್ಞಾಚಕ್ರವಾಗಿದೆ, ಇಲ್ಲಿಯ ವರ್ಮ ಮಾಣಿಕ್ಯವಾಗಿದೆ, ಅಂಗ ಆತ್ಮ, ಇಲ್ಲಿರುವ ಆತ್ಮ ಜ್ಞಾನಾತ್ಮ, ತನು ಶುದ್ಧವಾಗಿದೆ, ಹಸ್ತ ಸದ್ಭಾವವಾಗಿದೆ, ಇಲ್ಲಿರುವ ಲಿಂಗ ಮಹಾಲಿಂಗ, ಮುಖ ಹೃದಯವಾಗಿದೆ, ಶಕ್ತಿ ಚಿಚ್ಛಕ್ತಿಯಾಗಿದೆ, ಭಕ್ತಿ ಸಮರಸ ಭಕ್ತಿಯಾಗಿದೆ, ಪದಾರ್ಥ ತೃಪ್ತಿ ಮತ್ತು ಸಿಗುವ ಪದಾರ್ಥ ಸುತೃಪ್ತಿ, ಪೂಜಾರಿ ಮಹೇಶ್ವರನಾಗಿದ್ದಾನೆ, ಅಧಿದೇವತೆ ಕೂಡ ಮಹೇಶ್ವರನಂತಕೊಳ್ತಿದ್ದಾನೆ, ಕಲೆ ಶಾಂತ್ಯಾತೀತೋತ್ತರ, ಸಾಧಕ್ಯ ಮಹಾಸಾಧಕ್ಯ, ಅಖಂಡ ಲಕ್ಷಣವಾಗಿದೆ, ಸಂಜ್ಞೆ ಮಹಾಸಂಜ್ಞೆಯಾಗಿದೆ, ದಿಕ್ಕು ಪಾತಾಳವಾಗಿದ್ರೆ ಇಲ್ಲಿರುವ ವೇದ ಗಾಯತ್ರಿ ವೇದ ಮತ್ತು ಇರುವ ಲಿಂಗ ಹಿಮಗಿರೀಶ್ವರ ಲಿಂಗ ಅಂತ 24 ಸಕಿಲೆಗಳು ಈ ಸ್ಥಳದಲ್ಲಿ ಇವೆ. ಹೀಗಾಗಿ ನಾವು ಜ್ಞಾನ ಶೂನ್ಯ ಸ್ಥಳ ಅಂತ ಹೋದ್ಸರಿ ನಾವು ಅಭ್ಯಸನ ಮಾಡ್ತಾ ಇದ್ವಿ. ಇಲ್ಲಿ ಎಲ್ಲವೂ ಶೂನ್ಯವಾಗುವುದು, ಐಕ್ಯನು ನಿರಾಳವಾಗಿ ನಿಲ್ಲೋದು, ಜ್ಞಾನ ಶೂನ್ಯ. ಎಷ್ಟೊಂದು ಈಗ ಅಧ್ಯಯನ ಮಾಡಿದ್ವಲ್ಲ, ಈಗ ನಮ್ಮ ಮುಂದೆ ಜ್ಞಾನ ಶೂನ್ಯತೆಯಾಗಿದೆ. ಅನೇಕ ವಚನಗಳ ಮೂಲಕ ನಾವು ನೋಡಿದ್ವಿ. ವಾಗ್ಮನಕ್ಕೆ ಬಾರದ ಅಪ್ರತಿಮ ಲಿಂಗವ ಕೂಡಿ, ಅದನ್ನ ಹೇಳೋಕೆ ಬರೋಲ್ಲ, ಈಗ ಅದು ವರ್ಣನೆಗೆ ಸಿಗೋಲ್ಲ, ಹೇಳೋಕ್ಕೂ ಬರೋಲ್ಲ ಅಂತ ಅದನ್ನ ನಾವು ನೋಡಿದ್ವಿ. ಯಾಕೆಂದ್ರೆ ಒಂದು ನದಿಯ ತರ ನಾವು ಈಗ ಹೋಗಿ ಒಂದು ಸಾಗರವನ್ನ ಸೇರಿದ್ದೀವಿ ಲಿಂಗಾಂಗ ಸಾಮರಸ್ಯದಲ್ಲಿ. ಹೀಗಾಗಿ ಅಲ್ಲಿ ಶಿವನೊಳಗೆ ಕೂಟಸ್ಥನಾದೆನೆಂಬ ಹಲುಬಾಟ ಇದರ ಸುಂದರವಾದ ವಚನ ಮೌಳಿಗೆ ಮಹಾದೇವರನ್ನ ವಚನವನ್ನ ನೋಡಿ ನಾವೆಲ್ಲ ನಿಬ್ಬೆರಗಾದ್ವಿ ಹೋದ್ ಸಾರಿ. ಅಲ್ಲಿ ಹೇಳೋಕೆ ಏನಿದೆ, ಇದು ನಿತ್ಯ ಸತ್ಯದ ಆಟವಲ್ಲ, ಇನ್ನಾರಿಗೆ ಕೇಳಿ ಮತ್ತಿನ್ನಾರಿಗೆ ಹೇಳುವೆ ನೀ ಮಾಡುವ ಮಾಟ ಅಂತ ಮೌಳಿಗೆ ಮಹಾದೇವಿಯವರ ಒಂದು ವಚನವನ್ನ ನೋಡಿದ್ವಿ ಈ ಸ್ಥಳದಲ್ಲಿ. ಮತ್ತೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳಿದ್ರಲ್ಲ, ಒಳಗೆ ನೋಡಿದ್ರು ಒಳಗೆ ಬಯಲು, ಹೊರಗೆ ನೋಡಿದ್ರು ಹೊರಗೆ ಬಯಲು. ಆ ಒಂದು ಸಾವಯವ ನಿರವಯ ಇವೆಲ್ಲ ಲಕ್ಷ್ಯವಿಲ್ಲ, ನಿರ್ಲಕ್ಷ್ಯವಿಲ್ಲ, ಶೂನ್ಯವಿಲ್ಲ, ನಿಶೂನ್ಯವಲ್ಲ, ಮಹಾಶೂನ್ಯವಲ್ಲ ಅಂತ ಈ ಜ್ಞಾನ ಶೂನ್ಯ ಸ್ಥಳದ ಬಗ್ಗೆ ನಾವು ಹೋದ್ಸಾರಿ ನೋಡಿ ಅದನ್ನೇ ಸ್ವಲ್ಪ, ಯಾಕೆಂದ್ರೆ ಇದು ಕೊನೆಯ ಸ್ಥಳವಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಬೇಕಾಗಿರೋದ್ರಿಂದ ನಾವು ಅದನ್ನ ನಿಲ್ಲಿಸಿದ್ವಿ ಹೋದ ಸಾರಿ. ಹಾಗೇನೆ ಅಲ್ಲಿ ಕರಸ್ಥಳದಲ್ಲಿರುವ ಒಂದು ತತ್ವಗಳು ಬೆರಳುಗಳ ಒಂದು ಮಹತ್ವವನ್ನ ನೋಡಿದ್ವಿ ನಾವು ಹೋದ್ಸಾರಿ. ಹೀಗೇನೆ ಇದು ಶಿವಯೋಗದ ಬಗ್ಗೆ ವರ್ಗಗಳು ಸಾಕ್ತಾ ಇವೆ. ಇವತ್ತು ಒಂದು ಭಾಗ 88ಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಕೋರುತ್ತಾ, ತಾವೆಲ್ಲ ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗದ ವರ್ಗವನ್ನ ಕೇಳಬೇಕು. ಹಣೆಯ ಮೇಲೆ ವಿಭೂತಿಯನ್ನ ಧರಿಸಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವಿಲ್ಲದೆ ಇದನ್ನ ಕೇಳಬೇಡಿ ಅಂತ ದಯವಿಟ್ಟು ಕಳಕಳಿಯಿಂದ ಬೇಡಿಕೊಂಡು ನಾವು ಭಾಗ 88ರ ಒಂದು ಶಿವಯೋಗದ ಕಾರ್ಯಕ್ರಮಕ್ಕೆ ಈಗ ಹೋಗೋಣ. ಮೊದಲನೆಯದು ಈ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಒಂದು ವಚನದೊಂದಿಗೆ ಇವತ್ತಿನ ವರ್ಗವನ್ನ ಆರಂಭಿಸೋಣ. ಯಾರಾದ್ರೂ ಓದಿ. ಪೃಥ್ವಿ ಅಪ್ಪು ತೇಜ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಚಂದ್ರ ಸೂರ್ಯ ಆತ್ಮನೆಂಬ ಅಷ್ಟತನುಮೂರ್ತಿ ಸ್ವರೂಪಗೊಳ್ಳದಂದು, ನಾನು ನೀನೆಂಬ ಭ್ರಾಂತು ಸೂತಕ ಹುಟ್ಟದಂದು, ನಾಮ ರೂಪು ಕ್ರಿಯೆಗಳೇನೂ ಇಲ್ಲದಂದು, ಸರ್ವಶೂನ್ಯವಾಗಿರದೆಯಲ್ಲ ನೀನು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು. ಸಮಗ್ರ ವಚನ ಸಂಪುಟ 11 ವಚನ ಸಂಖ್ಯೆ 11. ಶರಣಾರ್ಥಿಯನ್ನ. ಆತ ಪರಮ ನಿಷ್ಕಲ ನಿಖಲ ನಿರಾಲಂಬ. ಪರಮನು ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಚಂದ್ರ ಸೂರ್ಯ
ಆತ್ಮನಲ್ಲ, ಯಾವುದೇ ಗ್ರಹ ಅಥವಾ ನಕ್ಷತ್ರವೂ ಅಲ್ಲ, ಯಾವುದೇ ದೇವ, ಮಾನವ, ಪಶು, ಪಕ್ಷಿಯೂ ಅಲ್ಲ. ಹೆಸರ್ಲಿಕ್ಕೆ ಆ ದೇವ, ಈ ದೇವ, ಈ ತರದ ಒಂದು ಹೆಸರುಗಳು ಕೂಡ ಅವನಿಗಿಲ್ಲ. ಇಲ್ಲ. ಏಕೆ? ಅವನು ನಿರ್ವಿಕಾರ. ಜನನ, ಬೆಳವಣಿಗೆ, ಬದಲಾವಣೆ, ವೃದ್ಧಿ, ದೌರ್ಬಲ್ಯ, ವಿನಾಶ, ಇವೆಲ್ಲ ಆರು ವಿವಿಧ ಒಂದು ವಿಕಾರಗಳು ಅಂತೀವಿ ನಾವು. ಅವನಿಗೆ ಜನನ ಇಲ್ಲ, ಅವನು ಬೆಳಿತಾನೆ ಅನ್ನೋದಿಲ್ಲ, ಅವನಲ್ಲಿ ಬದಲಾವಣೆ ಇಲ್ಲ, ಅವನು ವೃದ್ಧಿಸ್ತಾನೆ, ಅವನಲ್ಲಿ ದೌರ್ಬಲ್ಯಗಳಿವೆ, ವಿನಾಶ ಇವೆ. ಇವ್ಯಾವ ಒಂದು 6 ವಿಕಾರಗಳು ಅವನಲ್ಲಿ ಇಲ್ಲ. ಆತ ನಿರವಯ ಹಾಗೂ ಆನಂದಘನನಾದ ಅವನು ಕಾಲದ ಪ್ರವಾಹಕ್ಕೆ ನಿಲುಕಿಲ್ಲ. ಏಕೆ? ಕಾಲವೇ ಅವನ ದಿವ್ಯ ಅಸ್ತಿತ್ವದ ಒಂದು ತರಂಗ. ಆ ತರಂಗದ ಆದಿ, ಮಧ್ಯ, ಅಂತ್ಯಗಳಲ್ಲಿ ನಿತ್ಯ ಚಿರಸ್ಥಾಯಿಯಾಗಿ ನಿಂತಿರುವವ ಆ ಪರಮಾತ್ಮ. ಅವನಲ್ಲಿ ಅಸತ್ಯವಾದ ಪರಿಮಿತ ಆಕಾರಗಳಿಲ್ಲ. ಅವನು ಸದಾ ನಿರಾಕಾರ, ನಿರಾಕಾರ, ನಿರಾಕಾರ. ಅದಕ್ಕೇನೆ ನಮಗೆ ಕಷ್ಟ ಆಗಿಬಿಡುತ್ತೆ. ದೇವರ ವರ್ಣನೆಯನ್ನ ನೀವು ಮಾಡಿ ಅಂದಾಗ ಅವನು ನಿರಾಕಾರ, ನಿರಾಮಯ, ನಿರಂಜನ ಆಗಿರೋದ್ರಿಂದ ಅವನೇನು ಒಂದು ಚಿತ್ರ ತೆಗೆದು ನನಗೆ ಹೇಳೋಕ್ಕಾಗೋಲ್ಲ. ದೇವರ ಚಿತ್ರ ಬರೋದು ತೋರ್ಸಂದ್ರೆ ಹೇಳೋಕ್ಕಾಗೋಲ್ಲ. ಅವನ ಭಾವಚಿತ್ರ ತೆಗೆದುಕೊಡು ಅಂದ್ರೆ ಹೇಳೋಕ್ಕಾಗೋಲ್ಲ. ಮತ್ತು ಅವನು ಯಾವಾಗ ಹುಟ್ಟಿದ, ಅವನು ಯಾವಾಗ ಅವತರಿಸಿದ, ಅವತಾರಗಳ ಬಗ್ಗೆ ಬರುತ್ತೆ ಬೇರೆ ಒಂದು ಇದರಲ್ಲಿ. ಇಲ್ಲಿ ನಮ್ಮಲ್ಲಿ ಆ ತರ ಇಲ್ಲ. ಅವನಿಗೆಲ್ಲಿ ಹುಟ್ಟು ಮತ್ತೆ ಅವನಿಗೆ ಎಲ್ಲಿ ಅಳಿವು? ಈ ಅವತಾರ ಬಿಟ್ಟು ಮತ್ತೊಂದು ಅವತಾರಕ್ಕೆ ಅವನು ಮಾಡಿದ ಅನ್ನೋದು ಇಲ್ಲ ಇಲ್ಲಿ. ಆ ಮೇಲಿರುವ ಆಕಾಶದಂತೆ ಪೂರ್ಣ ಅಖಂಡ ಆಕಾಶವು ಒಳ ಹೊರಗೆಲ್ಲ ತುಂಬಿಕೊಂಡಿರುವ ಹಾಗೆ ಪರಮನು ಅರಿವಿನ ಒಂದು ಮಹಾ ಬಯಲಾಗಿ ವಿಶ್ವದ ಅನಂತ ತತ್ವಗಳ ಒಳ ಹೊರಗೆಲ್ಲ ವ್ಯಾಪಿಸಿದ್ದಾನೆ. ಅದನ್ನೇ ನಮ್ಮ ಶಿವಯೋಗಿಗಳು ಏನ್ ಹೇಳಿದ್ರು? ಪರಮನನ್ನು ಬಯಲು ಎಂದು ಕರೆಯುತ್ತಾ ಅದು ಒಳಗೆ ಬಯಲು, ಹೊರಗೆ ಬಯಲು, ಅದನ್ನು ನೆನೆಯುವ ಮನಸ್ಸೂ ಕೂಡ ಬಯಲು ಅಂತಿದ್ದಾರೆ. ತಾನೂ ಬಯಲು, ಆತನೂ ಬಯಲು, ಭಾವಿಸಿಕೊಳ್ಳುವ ವಸ್ತುವೆಲ್ಲ ಬಯಲು ಅಂತ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ನುಡಿತಾ ಇದ್ದಾರೆ. ಅದಕ್ಕೆ ತನುವಿದೆ ಅಂದ್ರೆ ಆ ನನ್ನ ದೇವರಿಗೆ ತನುವಿದೆ ಅಂದ್ರೆ ಅದು ಸಾವಯವ ಬಯಲು. ಮನ ಇದೆ ಅಂದ್ರೆ ಸಾವಯವ ನಿರ್ವಯ ಬಯಲು. ಅನುಭಾವವಿದೆ ಅಂದ್ರೆ ಅದು ನಿರ್ವಯ ಬಯಲು ಅಂತ ಅವರು ವಿವರಿಸ್ತಾ ಇದ್ದಾರೆ. ಹೀಗಾಗಿ ಈ ಬಯಲು ಸಾವಯವೂ ಅಲ್ಲ, ಸಾವಯವ ನಿರ್ವಯವೂ ಅಲ್ಲ, ನಿರ್ವಯವೂ ಅಲ್ಲ. ಅದು ಕಾರ್ಯವೂ ಅಲ್ಲಿ ಕಾರಣವೂ ಇಲ್ಲ, ಪರಮ ಕಾರಣವಿಲ್ಲ. ಅದು ಜೀವವಲ್ಲ, ಪರಮವಲ್ಲ, ಜೀವ ಶಿವರನ್ನು ಒಳಗೊಂಡ ಒಂದು ಪರಿಪೂರ್ಣ ಪರಾಪರವೂ ಅಲ್ಲ, ಲಕ್ಷ್ಯವಲ್ಲ, ನಿರ್ಲಕ್ಷ್ಯವಲ್ಲ, ಶೂನ್ಯವಲ್ಲ, ನಿಶೂನ್ಯವಲ್ಲ, ಮಹಾಶೂನ್ಯವಲ್ಲ. ಹಾಗಾದ್ರೆ ಏನು? ಏನು ಅಲ್ಲ. ಹೀಗಾಗಿ ಡೆಫಿನೇಷನ್ ಕೊಡಿ, ವ್ಯಾಖ್ಯಾನ ಕೊಡು ಅಂದಾಗ ಏನ್ ಆಗ್ಬಿಡುತ್ತೆ? ನಮ್ಮ ಲಿಂಗವಂತ ಧರ್ಮದಲ್ಲಿ ನನ್ನ ಪರಮನ ಒಂದು ಸ್ವರೂಪವನ್ನ ತಿಳಿಸಿ ಅದರ ವ್ಯಾಖ್ಯಾನವನ್ನು ಕೊಡಿ ಅಂದಾಗ ನನಗೆ ಕಷ್ಟ ಆಗಿಬಿಡ್ತಾ ಇದೆ. ಇಂಥ ಬಯಲು ರೂಪ ಪರವಸ್ತು, ಪರಮಾತ್ಮನು, ಪರಮನು, ಶಬ್ದ, ಜ್ಞಾನ, ಅರ್ಥ, ಈ ತರದ ಎಲ್ಲಾ ವಿಕಲ್ಪಗಳಿಲ್ಲದ ಒಂದು ನಿರ್ವಿಕಲ್ಪನಾಗಿದ್ದಾನ ಅಂತ ಮಾತ್ರ ನಾನು ಹೇಳಬಲ್ಲೆ. ಈಗ ನೋಡಿ, ಜ್ಞಾನ ಅಂತ ಇದೆ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ನನ್ನ ಜೊತೆ ಚರ್ಚೆ ಮಾಡ್ತೀರಾ, ಇದೊಂದು ಜ್ಞಾನ. ಅದರಲ್ಲಿ ಹಲವು ವಿಧ ಇದೆ. ಏನು? ಇಂದ್ರಿಯ ಹಾಗೂ ವಿಷಯಗಳ ಸಂಪರ್ಕದಿಂದ ಉದಿಸುವುದು ಜಾಗ್ರತ್ ಜ್ಞಾನ. ಕಣ್ಣು, ಮೂಗು, ಕಿವಿ ಇವೆಲ್ಲ ವಿಷಯಗಳ ಸಂಪರ್ಕದಿಂದ ಒಂದು ಜಾಗ್ರತ್ ಜ್ಞಾನ ಅಂತಾರೆ. ಮನದ ವಾಸನೆಗಳಿಂದ ಉದಿಸುವುದು ಸ್ವಪ್ನ ಜ್ಞಾನ, ಕನಸು ಬೀಳೋದು. ಮಾಯಾವೃತ್ತಿಯಿಂದ ಉದಿಸುವುದು ಸುಪ್ತಿ ಜ್ಞಾನ. ಸತ್ಪತರ ವೃತ್ತಿಗಳಿಂದ ಉದಿಸುವುದು ತುರಿಯ ಜ್ಞಾನ, ಅಂದ್ರೆ ಧ್ಯಾನ, ಪರಮನ ಧ್ಯಾನ, ಪೂಜೆ ಇವೆಲ್ಲ. ಸತ್ವತಮ ವೃತ್ತಿಯಿಂದ ಉದಿಸುವುದು ತುರ್ಯಾತೀತ, ಅಂದ್ರೆ ಅದರಲ್ಲೇ ಮುಳುಗಿರೋದು. ಆದರೆ ಪರಮಾತ್ಮನು ಈ ಯಾವ ಜ್ಞಾನಗಳು ಅಲ್ಲ. ಅವನು ಅಜನ್ಯವಾದ, ಅನಾದ್ಯನಂತವಾದ ಬರೀ ಅರಿವಿನ ರೂಪ, ಕೇವಲ ಚಿನ್ಮಾತ್ರ. ಹಾಗೇನೆ ಸತ್ಯಗಳು ಅಂತ ಇವೆ. ಪ್ರತೀತಿ ಮಾತ್ರವಾದುದು ಪ್ರಾತಿಭಾಷಿಕ ಸತ್ತು. ಶುದ್ಧ ಇಂದ್ರಿಯಗಳಿಗೆ ವೇದ್ಯವಾದುದು ವ್ಯವಹಾರಿಕ ಸತ್ತು. ಅಂದ್ರೆ ಏನು? ಈಗ ನಾವು ವ್ಯವಹಾರ ಮಾಡ್ತೀವಿ ದಿನನಿತ್ಯ. ಊಟ, ಇದು ಯಾವುದು, ಪಲ್ಯ ಇದು ಯಾವುದು, ಇದೆಲ್ಲ ಇಂದ್ರಿಯಗಳಿಂದ. ಇದು ಯಾವ ಪ್ರಾಣಿ, ಇದು ಯಾವ ವಸ್ತು, ಇದೆಲ್ಲ ವ್ಯವಹಾರಿಕ ಸತ್ತು. ಅದೇ ಧ್ಯಾನದಲ್ಲಿ ಮುಳುಗಿದಾಗ ಸೋಹಂ ಎಂಬ ಪವಿತ್ರ ಸ್ಫುರಣದಲ್ಲಿ ತೋರುವುದು ಪಾರಮಾರ್ಥಿಕ ಸತ್ತು. ಅಂದ್ರೆ ಏನು? ದಿನನಿತ್ಯ ನಾವು ಏನ್ ಚಿಂತನೆ ಮಾಡ್ತೀವಲ್ಲ, ಒಂದು ಪಾರಮಾರ್ಥಿಕ ಸತ್ತು ನಮ್ಗೆ ಸಿಗ್ತಾ ಇದೆ. ಇವನ್ನು ಮೀರಿದಾನೆ ಅವನು. ಪರಮಾತ್ಮನು ಈ ಯಾವ ಸತ್ತೆಯೂ ಅಲ್ಲ, ಅವನು ಅಖಂಡ ಅಸ್ತಿತ್ವ ರೂಪ. ಕೆಲವೊಂದು ಆನಂದಗಳಿವೆ ಈ ಜಗತ್ತಿನಲ್ಲಿ. ವಿಷಯಗಳಿಂದ ದೊರೆಯುವುದು ವಿಷಯಾನಂದ. ಈಗ ಹಸಿವಾಗಿದೆ, ಊಟ ಮಾಡ್ತೀವಿ, ಹೊಟ್ಟೆ ತೃಪ್ತಿ ಆಗ್ತಾ ಇದೆ, ಅದು ಒಂದು ವಿಷಯಾನಂದ. ಒಂದು ಚಲನಚಿತ್ರ ನೋಡಿ ಬರ್ತೀವಿ, ಆ ದೃಶ್ಯಗಳನ್ನು ಕಂಡು ಆನಂದ ಸಿಗ್ತಾ ಇದೆ, ಅದು ಒಂದು ವಿಷಯಾನಂದ. ಏನೋ ಒಂದು ಸುಮಧುರವಾದ ಗಾಯನವನ್ನ ಕೇಳ್ತೀವಿ, ಆನಂದವನ್ನಿಸ್ತಾ ಇದೆ, ಅದು ವಿಷಯಾನಂದ. ಹೀಗೆ ಅನೇಕ ಆನಂದಗಳಿವೆ. ನಿನ್ನೆ ಪುಣ್ಯ ಪಾಪಗಳೇ ಮಾಡುವಾಗ ಅಂದ್ರು, ಪುಣ್ಯದಿಂದ ದೊರೆಯುವುದು ಪುಣ್ಯಾನಂದ ಅಂತ ಅಂದ್ರು.
ಮತ್ತೆ ಯೋಗದ ಶಕ್ತಿಯಿಂದ ನಮಗೆ ಯೋಗಾನಂದ ಸಿಗ್ತಾ ಇದೆ ಅಂತ ಹೇಳಿದ್ರು. ಆದರೆ ಶಿವನು ಈ ಆನಂದಗಳಲ್ಲಿಲ್ಲ. ಅವನು ನಿರತಶೀಯವಾದ ಪೂರ್ಣಾನಂದ ದೇವ. ಹೀಗಾಗಿ ಅವನು ಸರ್ವಶೂನ್ಯ ನಿರಾಮಯ ಸತ್ಯ. ಅವನಲ್ಲಿ ನೀನು ನಾನೆಂಬ ಭಾವಭೇದಗಳಿಲ್ಲ. ಅವನಲ್ಲಿ ಶಿವಯೋಗಿಯು ಸಾಮರಸ್ಯ ಪಡೆದಾಗ ಅದು ಭೇದ ಬುದ್ಧಿ ಎನಿಸುವುದಿಲ್ಲ. ಅದು ಅವಿದ್ಯಾಮಂಡಲವನ್ನೇ ದಾಟಿ ಶಿವನ ಮಹಾ ಬೆಳಗಿನಲ್ಲಿ ನೆಲೆನಿಂದ ಆ ಶಿವಯೋಗಿಯಲ್ಲಿ ಈಗ ಏನಾಗ್ತಾ ಇದೆ ಈ ಸ್ಥಳದಲ್ಲಿ ಅಂದ್ರೆ ದ್ವೈತ ಭಾವವಿರೋದಿಲ್ಲ. ಅಲ್ಲಿರೋದು ಒಂದೇ ಶೂನ್ಯ ಚಿದ್ಬಯಲು, ಶೂನ್ಯ ಚಿದ್ಬಯಲು. ಅಲ್ಲಿ ಐಕ್ಯನು ಸ್ವ ಆತ್ಮನಾಗಿ ವಿರಮಿಸುತ್ತಾನೆ. ಹೀಗಾಗಿ ಪರಮಾತ್ಮನನ್ನು ಶಬ್ದದಲ್ಲಿ ವರ್ಣಿಸುವುದೇ ಅಸಾಧ್ಯ. ಅವನು ಸೂಕ್ಷ್ಮಗಳೆಲ್ಲದರ ಸೂಕ್ಷ್ಮ, ಅವ್ಯಕ್ತಕ್ಕಿಂತಲೂ ಪರಮ ಅವ್ಯಕ್ತ. ತತ್ವ ತರಂಗಗಳೇನು ತೋರದ ಮುನ್ನ ಅವನು ತನ್ನ ತಾನೆಂಬ ಭಾವವಿಲ್ಲದೆ ಕೇವಲ ಒಂದು ಅಸ್ತಿತ್ವದ ಅಂಬರವಾಗಿ ಅಂದ್ರೆ ಆಕಾಶವಾಗಿ ವಿಜೃಂಭಿಸ್ತಾ ಇದ್ದಾನೆ. ಅವನ ಮಹಾಸಕ್ತಿಯಲ್ಲಿ ಒಂದು ಕ್ಷಣ ತೋರಿದ ಮನ ಬುದ್ಧಾದಿಗಳು ಅವನನ್ನು ಅರಿಯಲಾರವು. ಅರಿತಂತೆ ಅನಿಸುತ್ತದೆ ನಮಗೆ, ಆದರೆ ಹಾಗಲ್ಲ ಅದು. ಯಾಕೆ? ಅವನು ಸರ್ವಾತೀತ ತತ್ವ, ಅವನು ಅದ್ವಯ. ಅವನಿಗೆ ಭಿನ್ನವಾಗಿ ಒಂದೂ ವಸ್ತುವಿಲ್ಲ ಈ ವಿಶ್ವದಲ್ಲಿ. ಜ್ಞಾನಾದಿ ತ್ರಿಪುಟಗಳಿಗೆ ಅಲ್ಲಿ ಸ್ಥಾನವಿಲ್ಲ. ಅವನು ಮಹಾಶೂನ್ಯ, ಆದಿ ಮಧ್ಯ ಅಂತ್ಯಗಳಿಲ್ಲದ ಅವನು ಬರೀ ಬಯಲು ಬಯಲು. ಅವನ ರೂಪ ಯಾವುದು? ಬಯಲೇ. ಬಯಲೇ ಅವನ ರೂಪ, ಬಯಲೇ ಅವನ ಸತ್ಯ. ಆ ಬಯಲ ಬೆರೆತ ಶಿವಯೋಗಿಯೂ ಕೂಡ ಏನಾಗ್ತಾ ಇದ್ದಾನೆ ಈ ಜ್ಞಾನ ಶೂನ್ಯ ಸ್ಥಳದಲ್ಲಿ? ಆತನು ಬಯಲಾಗ್ತಾ ಇದ್ದಾನೆ. ಆ ಬಯಲನರಿತು ಬಯಲ ರೂಪವಾಗುವುದೇ ಶಿವಯೋಗದ ಮಾನವನ ಆದ್ಯ ಕರ್ತವ್ಯವಾಗಿದೆ. ಅದನ್ನ ಬಹಳ ಚೆನ್ನಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಅನಾದಿ ಬಿಂದು ಉದಯಿಸದದ್ದು. ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನ. ಅನಾದಿ ಬಿಂದು ಉದಯಿಸದಂದು, ಮಾಯಾಶಕ್ತಿ ಹುಟ್ಟದಂದು, ಪರಶಿವ ತತ್ವದಲ್ಲಿ ಚಿತ್ತು ತಲೆದೋರದಂದು, ಚಿತ್ತಿನಿಂದ ನಾದ ಬಿಂದು ಕಳೆಗಳುದಯವಾಗದಂದು, ನಾದ ಬಿಂದು ಕಳೆ ಒಂದಾಗಿ ಚಿದ್ಬಿಂಡ ರೂಹಿಸದಂದು, ಶೂನ್ಯ ಮಹಾಶೂನ್ಯವಿಲ್ಲದಂದು, ನಿಖಲ ನಿರಾಳ ತತ್ವವೆಂಬ ಹೆಸರಿಲ್ಲದಂದು, ನಿತ್ಯ ನಿರಂಜನ ನೀನೋರ್ಬನೇ ಇದ್ದೆಯಲ್ಲ, ನಿನ್ನ ನೀನರಿಯದೆ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 15. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ಶರಣಪ್ಪರ. ಈ ಸೃಷ್ಟಿಯ ರಚನೆಗಾಗಿ ಬೇಕಾಗಿರುವ ಆ ಅನಾದಿ ಬಿಂದು ಅಂತೇನಿದೆಯಲ್ಲ, ನಾವು ನಾದ ಬಿಂದು ಕಳೆ ಅಂತಂದ್ವಿ. ಈ ಸೃಷ್ಟಿಯ ರಚನೆಗಾಗಿ ಬೇಕಾಗಿರುವ ಆ ಅನಾದಿ ಬಿಂದು ಕೂಡ ಉದಯಿಸದಂದು, ಈ ಜಗವನ್ನಾವರಿಸುವ ಮಾಯಾಶಕ್ತಿಯೂ ಕೂಡ ಹುಟ್ಟದಂದು, ಪರಶಿವ ತತ್ವದಲ್ಲಿ ಚಿತ್ತು ಕೂಡ ತಲೆದೋರದಂದು, ಆ ಚಿತ್ತಿನಿಂದ ನಾದ ಬಿಂದು ಮತ್ತು ಕಳೆಗಳು ಕೂಡ ಉದಯವಾಗದಂದು, ಆ ನಾದ ಬಿಂದು ಕಳೆಗಳು ಒಂದಾಗಿ ಚಿತ್ಪಿಂಡ ಅದು ಕೂಡ ಆವಿರ್ಭವಿಸದಂದು, ಶೂನ್ಯವಾಗಲಿ ಮಹಾಶೂನ್ಯವಾಗಲಿ ಕೂಡ ಇಲ್ಲದಂದು, ನಿಖಲ ನಿರಾಳ ತತ್ವಗಳ ಹೆಸರು ಇಲ್ಲದಂದು, ಅಲ್ಲಿ ತನ್ನನ್ನು ತಾನು ಅರಿಯದೆ ನಿತ್ಯ ನಿರಂಜನ ಪರವಸ್ತುವು ತಾನೇ ತಾನಾಗಿ ಇರುತ್ತಿತ್ತು ಅಂತ ಈ ವಚನ ಹೇಳ್ತಾ ಇದೆ. ಅಂದ್ರೆ ಎಲ್ಲದಕ್ಕಿಂತ ಮುಂಚೆ ಇದೆಲ್ಲ ನೋಡಿ, ಅನಾದಿ ಬಿಂದು, ಮಾಯಾಶಕ್ತಿ, ಪರಶಿವ ತತ್ವ, ಚಿತ್ತಿನಿಂದ ನಾದ ಬಿಂದು, ಇವೆಲ್ಲದಕ್ಕಿಂತ ಮುಂಚೆ ಆತ ತನ್ನನ್ನು ತಾನು ಅರಿಯದೆ ನಿತ್ಯ ನಿರಂಜನ ಪರವಸ್ತು ಅಂತ ಪರಮನ ಒಂದು ನೆಲೆಯನ್ನ ಶಿವಯೋಗಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಂ ಪ್ರಭುದೇವರು ಕೂಡ ಹೇಳಿದ್ರು, ಜ್ಞಾತೃವೇ ಅರಸುವುದು, ಜ್ಞಾನವೇ ಅರಿವುದು ಅಂತ. ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅಲ್ಲಮ್ಮ ಪ್ರಭುದೇವರು, ಜಾತೃವೇ ಅರಸುವುದು, ಜ್ಞಾನವೇ ಅರಿಯುವುದು, ಜ್ಞೇಯವೇ ನಿಶ್ಚಯಿಸುವುದು. ಈ ಜಾತೃ ಜ್ಞಾನ ಜ್ಞೇಯವೆಂಬ ತ್ರಿವಿಧಿ ಸಾಧನದಿಂದ ಲಿಂಗವನರಸಿ, ಲಿಂಗವನರಿದು, ಲಿಂಗವ ಬೆರೆಸಿ, ಲಿಂಗವಾದ ಮತ್ತೆ ಜ್ಞಾತೃ ಜ್ಞಾನ ಜ್ಞೇಯವೆಂಬ ತ್ರಿವಿಧ ಭ್ರಾಂತಿ ಸೂತಕ ಹೋಯಿತು, ನಿಜವಾಯಿತು ಕಾಣ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1205. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಮಾದೇವಮ್ಮಕ್ಕ. ಶರಣಪ್ಪ. ಪರಮಾತ್ಮನೇ ಏಕೈಕ ಜ್ಞೇಯ ವಸ್ತು, ಅಂದ್ರೆ ಅದೇ ನಮ್ಮ ವಿಷಯ. ಅವನನ್ನು ಉಳಿದು
ಬೇರೆ ಏನ್ ತಿಳಿಬೇಕಾಗಿದೆ ನಮಗೆ? ತಿಳಿಯಬೇಕಾದದ್ದು ಏನೂ ಇಲ್ಲ. ಹೌದು, ಇರುವುದೆಲ್ಲ ದೇವನೇ ಎಂದಾಗ ತಿಳಿಯಲು ಅಲ್ಲಿ ಬೇರೆ ಏನೂ ಇಲ್ಲ. ಅಹಂಕಾರ ವೃತ್ತಿಯಲ್ಲಿ ಮೂಡಿದ ಚೈತನ್ಯದ ಬೆಳಗ್ಗೆ ಜ್ಞಾತೃ ಅಂದ್ರೆ ಅರಿಯುವವನು. ಈಗ ನಾನು ಶಿವಯೋಗದ ಅಭ್ಯಸನ ಮಾಡ್ತಾ ಇದ್ದೀನಿ, ನಾನು ಜ್ಞಾತೃ. ಹಾಗೇನೆ ಅಂತಃಕರಣ ವೃತ್ತಿಯಲ್ಲಿ ಮೂಡಿದ ಚೈತನ್ಯದ ಬೆಳಗ್ಗೆ ಜ್ಞಾನಕರಣ ಅಂದರೆ ಅರಿಯುವ ಸಾಧನ. ವಿಷಯಾಕಾರವಾದ ವೃತ್ತಿಯಲ್ಲಿ ಮೂಡಿದ ಚೈತನ್ಯದ ಬೆಳಗ್ಗೆ ಜ್ಞೇಯ ಅಂದ್ರೆ ವಿಷಯ, ಅಂದರೆ ಅರಿಯಬೇಕಾದ ವಸ್ತು. ಆ ಜ್ಞಾತೃವು ಅರಿಯಬೇಕಾದ ಒಂದೇ ಒಂದು ವಸ್ತುವೆಂದರೆ ಪರಮಾತ್ಮ. ಏನದು ಆ ಪರಮಾತ್ಮ ಅಂದ್ರೆ ಯಾರು, ಹೇಗಿದೆ? ಇದೇ ಅಭ್ಯಸನ, ಶಿವಯೋಗದ ಅಭ್ಯಸನ ಅಂದ್ರೆ ಪರಮಾತ್ಮನ ಕುರಿತು. ಆ ಶಿವಯೋಗದಲ್ಲಿ ನಿರತನಾಗಿ ದಿನನಿತ್ಯ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಶಿವಯೋಗಿ ಆ ಇಷ್ಟಲಿಂಗದ ಧ್ಯಾನದಲ್ಲಿಯೇ ಲಿಂಗದಲ್ಲಿಯೇ ಒಂದಾಗಿ ಅದೇ ತಾನಾಗಿ ಬಿಡ್ತಾ ಇದ್ದಾನೆ. ಅದು ಆದ ನಂತರ, ಲಿಂಗಾಂಗ ಸಾಮರಸ್ಯವಾದ ನಂತರ, ಲಿಂಗದ ಒಳಗೆ ನಾನು ಬೆರೆತ ನಂತರ, ಆಗ ಅಲ್ಲಿ ಜ್ಞಾತೃ ಜ್ಞಾನ ಜ್ಞೇಯವೆಂಬ ತ್ರಿವಿಧ ಭ್ರಾಂತಿ ಸೂತಕ ಇರೋದಿಲ್ಲ. ಮುಗೀತಲ್ಲ ಈಗೆಲ್ಲ. ಅಲ್ಲಿ ಬರೀ ಅಖಂಡ ಸತ್ತೆಯೊಂದೇ ಪ್ರಕಾಶಿಸ್ತಾ ಇದೆ. ಅದನ್ನೇ ನಮ್ಮ ವಚನಕಾರರು ಶರಣರು ಶರಣೆಯರು ಶೂನ್ಯ ಬಯಲು ಅಂತ ಕರೆದ್ರು. ನಿಷ್ಕಲ ಲಿಂಗವು ಮಹಾಬಯಲು. ಎಲ್ಲಿದೆ ನಿಷ್ಕಲ ಲಿಂಗ? ಬ್ರಹ್ಮಚಕ್ರ. ಬ್ರಹ್ಮಚಕ್ರದ ನಿಷ್ಕಲ ಲಿಂಗವು ಮಹಾಬಯಲು ಅಂದ್ರೆ ಬ್ರಹ್ಮಚಕ್ರ ಸಹಸ್ರಾರ ಚಕ್ರ ಏನೇ ಅನ್ನೆ. ಅಲ್ಲಿ ಹೋದಾಗ ಅಂದ್ರೆ ನಾನು ಈ ಅಜ್ಞಾಚಕ್ರದಿಂದ ಮೇಲೆ ಬ್ರಹ್ಮಚಕ್ರಕ್ಕೆ ಹೋಗಿ ಆ ನಿಷ್ಕಲ ಲಿಂಗಕ್ಕೆ ಪ್ರವೇಶ ಮಾಡಿದ್ದಾದ್ರೆ ಅದೊಂದು ಮಹಾಬಯಲು. ಅದು ತನ್ನಲ್ಲಿರುವ ಸ್ವರೂಪಭೂತ ಶಕ್ತಿಯ ಸಹಾಯದಿಂದ ತನ್ನನ್ನು ಅಂದ್ರೆ ಬಯಲನ್ನು ಬಿತ್ತಿಕೊಂಡಿತು ಅಥವಾ ಸ್ಫುರಿಸಿತು. ಅಂದ್ರೆ ನಾವು ನಿವೃತ್ತಿ ಮಾರ್ಗವನ್ನು ಕಲ್ಪಿಸಿಕೊಂಡಾಗ ಅಲ್ಲಿಂದ ಏನಾಗ್ತಾ ಇದೆ? ನಿಷ್ಕಲ ಲಿಂಗದಿಂದ ಮಹಾಲಿಂಗ. ನಿಷ್ಕಲ ಬಯಲೇ ಆ ಮಹಾಲಿಂಗ ಬಯಲನ್ನು ಪೂರ್ಣವಾಗಿ ಬೆಳೆಸಿತು, ಹುಟ್ಟಿಸಿತು, ಜನಿಸಿತು ಅಂತ ಹೇಳ್ಬಹುದು. ಆ ಬೆಳೆದ ಮಹಾಲಿಂಗವೇ ಬಿಂದುವಾಕಾಶ. ಅಂದ್ರೆ ಈ ಆಜ್ಞಾಚಕ್ರದಲ್ಲಿರುವುದು ಬಿಂದುವಾಕಾಶ. ಅದೇ ತತ್ ಪದದ ಅರ್ಥ. ಆ ಮಹಾಲಿಂಗ ಬಯಲೇ ಪೂರ್ಣವಾಗಿ ಬಯಲಾಗಿ ಮಹಾಬಯಲಿನಲ್ಲಿ ಒಂದಾಗಿ ಬಯಲಾಯಿತು. ಹೀಗೆ ಬೆರೆತ ಬಯಲು ಅಶಿ ಪದದ ಅರ್ಥ. ಮಹಾಲಿಂಗದೊಳಗೆ ದೇವ ಸೃಷ್ಟಿ ಎಲ್ಲ ಬಯಲಾಯಿತು. ಎಲ್ಲಿಂದ? ನಿಷ್ಕಲ ಲಿಂಗದಿಂದ ಮಹಾಲಿಂಗಕ್ಕೆ. ಅದೇ ನಿಷ್ಕಲ ಬಯಲು ತನ್ನ ಶಕ್ತಿಯ ಮತ್ತೊಂದು ಮಿಸುಗಿನಲ್ಲಿ ಪ್ರತಿಫಲಿಸಿ ಜೀವಾತ್ಮವಾಯಿತು. ಆ ಜೀವಾತ್ಮನೇ ಪಿಂಡಾಕಾಶ. ಅದೇ ತ್ವಂ ಪದದ ಅರ್ಥ. ಆ ಜೀವನಲ್ಲಿ ತಾನು ಪ್ರತ್ಯಾಗಾತ್ಮ ಎಂಬ ಬಯಲ ಭಾವನೆ ಇದೆ. ಆ ಭಾವನೆಯೂ ಪೂರ್ಣಗೊಂಡು ನಿಷ್ಕಲ ಬಯಲಿನಲ್ಲಿ ಅಡಗಿದಾಗ ಉಳಿದಿದು ಬರೀ ಬಯಲು. ಜೀವಾತ್ಮನೊಂದಿಗೆ ಜೀವ ಸೃಷ್ಟಿಯೂ ಬಯಲಾಯಿತು. ಬಯಲನ್ನು ಅರ್ಚಿಸಿದ ದೇವ ಜೀವರೆಲ್ಲ ಬರೀ ಬಯಲಾಗಿ ಹೋದರು. ಅಂದರೆ ವಿಶ್ವವೆಲ್ಲ ಬಯಲು ಬಯಲು ಬಯಲು. ವಿಶ್ವದ ತತ್ವಗಳೆಲ್ಲ ಬಯಲು. ಬಯಲಲ್ಲದೆ ಮತ್ತೇನು ಅಲ್ಲ. ಇಂಥ ಒಂದು ಬಯಲ ಸ್ವರೂಪವನ್ನರಿತ ಶಿವಯೋಗಿಯೂ ಕೂಡ ಬಯಲ ರೂಪಾಗಿ ನಿಲ್ಲುವನು. ಅತ್ಯಂತ ಜನಪ್ರಿಯವಾದ ಅತ್ಯಂತ ಮಹತಿಯುಳ್ಳ ಈ ವಚನ ಎಲ್ಲರಿಗೂ ಒಂದು ಜ್ಞಾನವನ್ನ ಕೊಡ್ತಾ ಇದೆ. ಇದೇ ನನ್ನ ಪರಮನ ನೆಲೆಯಾಗಿದೆ. ಹೀಗಾಗಿ ಎಲ್ರಿಗೂ ಇದು ಕಂಠಸ್ಥ ಮಾಡಬೇಕು. ಬಯಲು ಬಯಲನೆ ಬಿತ್ತಿ. ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರ್ಗೂ ಭಕ್ತಿಯ ಬಯಲು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2 ವಚನದ ಸಂಖ್ಯೆ 639. ಸರ್ವರಿಗೂ ಭಕ್ತಿಯ ಶರಣಾರ್ಥಿ ಅವ್ವ. ಶರಣಾರ್ಥಿ. ಕಲ್ಪನೆಗೂ ಮೀರಿದಷ್ಟು ಈ ವಿಶ್ವ ಅತ್ಯಂತ ವಿಸ್ತಾರವಾಗಿದೆ. ಅದರ ವೈವಿಧ್ಯತೆಯೂ ಸಮೃದ್ಧ. ಅದು ಇಡೀ ಜೀವ ಸಂಕುಲಕ್ಕೆ ಆಶ್ರಯ. ನೋಡಿ ನೀವು ಈ ಒಂದು ಪೃಥ್ವಿಯಲ್ಲಿ ಅನೇಕ ಪಕ್ಷಿಗಳು, ಪ್ರಾಣಿಗಳು, ಮಾನವರು, ಅನೇಕ ಜೀವಿಗಳು. ಆ ಜೀವ ಸಂಕುಲಕ್ಕೆ ಆಶ್ರಯವಾದುದೇ ಈ ಭೂಮಿ. ಆದರೂ ಅದು ವಿಕಾರಶೀಲವಾಗಿದೆ. ಪ್ರತಿ ಕ್ಷಣ ಪರಿಣಮಿಸುತ್ತದೆ, ಪ್ರತಿ ಕ್ಷಣ ಬದಲಾಗ್ತಾ ಇದೆ. ಕಾಲ ಪ್ರವಾಹಕ್ಕೆ ಒಳಗಾದ ಇದು ಯಾವುದೋ ಒಂದು ಆದಿ ಕ್ಷಣದಲ್ಲಿ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಪಂಚಾಕ್ಷರಿ ಹಿರೇಮಠ್ ಮ್ಯೂಟ್ ಮಾಡ್ಕೊಳ್ಳಿ. ಪಂಚಾಕ್ಷರಿ ಹಿರೇಮಠ್ ಮ್ಯೂಟ್ ಮಾಡ್ಕೊಳ್ಳಪ್ಪ. ಕಾಲ ಪ್ರವಾಹಕ್ಕೆ ಒಳಗಾದ ಇದು ಯಾವುದೋ
ಒಂದು ಆದಿಕ್ಷಣದಲ್ಲಿ ತನ್ನ ಮಹಾಕಾರಣವಾದ ಶಿವಶಕ್ತಿ ಸಂಪುಟ ರೂಪ ಮಹಾಲಿಂಗದಿಂದ ಹೊರಬಂದಿದೆ. ಆ ಮಹಾಲಿಂಗವೂ ಅಷ್ಟೇ ವಿಶ್ವಕ್ಕೆ ಕಾರಣವಾದ, ಅದು ಕೂಡ ಪರಿವರ್ತನಶೀಲ. ಹೀಗೆ ಕಾರ್ಯರೂಪವಾದ ವಿಶ್ವ, ಅದಕ್ಕೆ ಕಾರಣರೂಪವಾದ ಮಹಾಲಿಂಗ, ಇವೆರಡು ಕಾಲಾತೀತವಾದ ಅಪರಿಣಾಮಶೀಲವಾದ ತತ್ವಗಳಲ್ಲ. ಇವೆರಡಕ್ಕೂ ಪರಮ ಮೂಲವಾದುದು ಕಾರ್ಯವೂ ಅಲ್ಲದ ಕಾರಣವೂ ಅಲ್ಲದ ಪರವಸ್ತು. ಅದು ಏನೂ ಅಲ್ಲದ್ದರಿಂದ, ಏನೂ ಅದರೊಳಗೆ ಇಲ್ಲದ್ದರಿಂದ ಅದು ಬರೀ ಬಯಲಾಗಿದೆ. ಆ ಬಯಲು ನಿತ್ಯ ನಿರಂಜನ ಅನಂತ ಶಾಂತಿಯ ನೆಲೆಯಾಗಿದೆ. ಆ ಪರವಸ್ತು ಎಂಬ ಬಯಲು ಬಟ್ಟ ಬಯಲಾಗಿದೆ. ಅಲ್ಲಿ ಕಾಲ ದೇಶಗಳಿಲ್ಲ, ಗುಣ ಕ್ರಿಯೆಗಳಿಲ್ಲ. ಅದು ಆದಿ ಮಧ್ಯ ಅಂತ ಶೂನ್ಯ ನಿರಾಲಂಬವಾದ ಒಂದು ತತ್ವ. ಬಾಹ್ಯಾಂತರ ವಿಶ್ವವಾಗಲಿ ಈ ವಿಶ್ವಕ್ಕೆ ಕಾರಣವಾದ ಮಹಾಲಿಂಗವಾಗಲಿ ಕಾಣಬಂದುದು ಆ ಬಯಲಿನಿಂದಲೇ. ಕಾರಣ ರೂಪವಾದ ಎಲ್ಲವೂ ಕೊನೆಗೆ ಬಯಲಾಗುವುದು ಆ ಬಯಲಿನಲ್ಲಿಯೇ. ಅದು ಘನಶಾಂತಿಯ ಅನಂತ ಇರುವಾಗಿದೆ, ಘನಶಾಂತಿಯ ಒಂದು ಇರುವಾಗಿದೆ. ಇದನ್ನು ಅರಿತವ ಸಮರಸ ಭಾವದಿಂದ ಅದನ್ನು ಅನುಭವಿಸಿದವನೇ ಗುರು. ಶಾಂತಿಯ ಬಯಸಿ ಬಂದ ಶಿಷ್ಯನ ನಿರ್ಮಲವಾದ ಅಂತರಂಗದಲ್ಲಿ ಆ ಗುರು ಏನ್ ಮಾಡ್ತಾನೆ? ಆ ಬಯಲ ಜ್ಞಾನವೆಂಬ ಬೀಜವನ್ನು ಬಿತ್ತುತ್ತಾನೆ. ಶಿಷ್ಯನು ಶ್ರದ್ಧಾ ನಿಷ್ಠ ಅವಧಾನಾದಿಗಳೆಂಬ ಭಕ್ತಿ ಜಲವನ್ನೆರೆದು ಆ ಜ್ಞಾನ ವೃಕ್ಷವನ್ನ ಬೆಳೆಸುತ್ತಾನೆ. ಬೆಳೆದ ಆ ಜ್ಞಾನ ವೃಕ್ಷದಲ್ಲಿ ಕಾಣಬಂದ ಆ ಪರವಸ್ತುವೇ ನಾನು, ಆ ಬಟ್ಟ ಬಯಲೇ ನಾನು ಎಂಬ ಪ್ರಜ್ಞಾಫಲವನ್ನು ಆ ಶಿಷ್ಯ ಸ್ವೀಕರಿಸ್ತಾನೆ, ಆಸ್ವಾದಿಸುತ್ತಾನೆ. ಆಗ ಎಲ್ಲವೂ ಬಯಲಾಗ್ತಾ ಇದೆ. ಅವನ ಬದುಕು ಭಾವನೆಗಳು ಬಯಲಾಗಿ ಹೋಗುತ್ತವೆ. ಅದೊಂದು ಅವಿರಳ ಸ್ಥಿತಿ. ಅಂಗ ಲಿಂಗದಳು ಬೆರೆತು ಬಯಲ ನಿಲುವಾಗಿದೆ. ಹಿಂದಿನ ಮಹಾನುಭಾವರೆಲ್ಲ, ದಾರ್ಶನಿಕರೆಲ್ಲ ಬಯಲಾದುದು ಹೀಗೆಯೇ. ಗುರುವಿನಿಂದ ಬಯಲನ್ನು ಅರಿತು ಬಯಲನ್ನೇ ಪರಿಭಾವಿಸಿ ಆ ಬಯಲಿನೊಳಗೆ ತಮ್ಮನ್ನು ಅರ್ಪಿಸಿಕೊಳ್ಳುವುದೇ ಒಂದು ಪೂಜೆಯಾಗಿದೆ. ಅಂತಹ ಪೂಜೆಗೆ ಇದ್ದವರು ಅವರೆಲ್ಲ ದಾರ್ಶನಿಕರು, ಎಲ್ಲ ವಚನಕಾರರು, ಶರಣರು, ಶರಣೆಯರು. ನಾನು ಅದನ್ನೇ ನಂಬಿದವ, ಅದನ್ನೇ ಪೂಜಿಸಿದವ, ಅದರಲ್ಲಿಯೇ ಬಯಲಾಗಿ ಹೋದವ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಿಮ್ಮ ನಂಬಿ ಬಯಲಾಗದೆ ಅಂತ ಪ್ರಭುಗಳು ಹೇಳ್ತಿದ್ದಾರೆ. ಪೂಜೆ ಅನ್ನೋದು ಅಥವಾ ಅರ್ಚನೆ ಅನ್ನೋದು ಅತ್ಯಂತ ಪರಿಣಾಮಕಾರಿಯಾದ ಒಂದು ಸಂಯುಕ್ತ ಪ್ರಕ್ರಿಯೆ. ಪೂಜೆ 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 ಅಂದ್ರೆ ಹಾಗೇನೆ ಅದನ್ನ ಅಷ್ಟೊಂದು ಸರಳವಾಗಿ ಹೇಳೋಕ್ ಬರಲ್ಲ. ಅದೊಂದು ಪರಿಣಾಮಕಾರಿಯಾದ ಸಂಯುಕ್ತ ಪ್ರಕ್ರಿಯೆ. ಅರಿಯುವುದು, ಅರಿತುದನ್ನ ಅನುಸಂಧಾನಿಸುವುದು, ತನ್ನನ್ನು ಅಶೇಷವಾಗಿ ಅಂದ್ರೆ ನಾನು ಅನ್ನೋದನ್ನ ಬಿಟ್ಟು ಪರವಸ್ತುವಿನೊಳಗೆ ನನ್ನನ್ನೇ ನಾನು ಸಮರ್ಪಿಸುವುದು, ಇವೆಲ್ಲ ಅದರ ಕ್ರಮಬದ್ಧ ಅಂಗಗಳಾಗಿವೆ. ಯಾವುದ್ರದ್ದು? ಪೂಜೆ ಅಂದಾಗ. ನಂಬುಗೆ ಎನ್ನುವುದು ಈ ಪೂಜೆಯ ಎಲ್ಲಾ ಅಂಗಗಳಲ್ಲೂ ಹರಡಿಕೊಂಡಿರುವ ಮಧುರ ಭಾವವಾಗಿದೆ. ಇಲ್ಲಿ ನಂಬಿ ಬಯಲಾದೆ. ನಂಬಿಕೆ ಇಲ್ಲದೆ ಈ ಪೂಜೆಗೆ ಅರ್ಥವೇ ಇಲ್ಲ. ನಿಮ್ಮ ನಂಬಿ. ಆ ನಂಬಿಕೆ ಅಂತ ಏನು ಒಂದು ಶಬ್ದ ಇದೆಯಲ್ಲ, ಅದು ಅಂಗಲಿಂಗದ ಒಂದು ಮಧುರ ಭಾವ ಇದೆ ಅದರಲ್ಲಿ. ನಂಬುಗೆಯನ್ನ ಪ್ರತ್ಯೇಕಿಸಲು ಆಗದು. ನಂಬಿದೆ, ಅರ್ಚಿಸಿದೆ, ಅರಿವಿನ ಬಟ್ಟ ಬಯಲಿನಲ್ಲಿ ನಿಂತಾಗ ಆ ಜ್ಞಾನ ಶೂನ್ಯ ಸ್ಥಳದ ನೆಲೆಯ ಅರಿವಾಗ್ತಾ ಇದೆ. ಹೀಗಾಗಿ ಏನಂದ್ರೆ ಈ ಪೂಜೆ, ಇಷ್ಟಲಿಂಗದ ಪೂಜೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಾದ ಅಂಶ ಅಂದ್ರೆ ನಂಬುಗೆ. ನಾನು ಯಾರನ್ನ ಅರ್ಚಿಸ್ತಾ ಇದ್ದೀನಿ? ಅರ್ಚಿಸಿ ನನಗೆ ಬೇಕಾದ ಒಂದು ಯಾವುದು ದರ್ಶನವಾಗಬೇಕಾಗಿದೆ. ನನಗೆ ಆ ಬಯಲನ್ನು ನಾನು ನೋಡ್ಬೇಕಾಗಿದೆ. ಆ ಬಯಲೇ ನಾನಾಗಬೇಕಾಗಿದೆ. ಅದಕ್ಕೆ ನೋಡ್ಬೇಕು. ಆ ಬಯಲಿನಲ್ಲಿ ನಾನು ಸೇರ್ಬೇಕು, ನಾನೇ ಬಯಲಾಗಬೇಕು ಅಂದಾಗ ಆ ಇಷ್ಟಲಿಂಗ ಪೂಜೆಯಲ್ಲಿ ಏನೇನಾಗಬೇಕಾಗಿದೆ ಅಂದ್ರೆ ಮೊದಲು ಸ್ವಾನುಭಾವದ ನೆಲೆಯಲ್ಲಿ ನಿಂತು ಅರಿಯುವುದು. ಏನರಿಯುವುದು? ಈ ಸತ್ಯ ಏನಿದೆ? ಯಾಕೆ ಇಷ್ಟೊಂದು ಎಲ್ಲ ವಚನಗಳು ಬರ್ತಾ ಇವೆ? ಅರಿತುದನ್ನ ಅನುಸಂಧಾನಿಸುವುದು. ದಿನನಿತ್ಯ ಆ ಇಷ್ಟಲಿಂಗ ಪೂಜೆಯಲ್ಲಿ, ನಿನ್ನೆ ನಾನು ಆ ವಚನ ಪಠನ ಮಾಡಿದೆ. ಆ ವಚನದಲ್ಲಿ ಇಷ್ಟಲಿಂಗ ಪೂಜೆಯ ಒಂದು ಏನಾದ್ರೂ ಅಂಶ ಇದೆಯಾ? ಅರಿತುದನ್ನ ಅನುಸಂಧಾನಿಸುವುದು, ತನ್ನನ್ನ ಅಶೇಷವಾಗಿ ಅಂದ್ರೆ ನಾನು ಎಂಬ ಒಂದು ಲವಲೇಶವೂ ಅಲ್ಲಿ ಇರದೆ ಪರವಸ್ತುವಿನೊಳಗೆ ಸಮರ್ಪಿಸುವುದು. ಬಯಲ ಜೀವನ, ಬಯಲ ಭಾವನೆ, ಬಯಲಾಗಿ ಬಯಲಾಯಿತಯ್ಯ ಅಂದಾಗ
ಆ ಒಂದು ಜ್ಞಾನ ಶೂನ್ಯ ಸ್ಥಳದ ನೆಲೆಯ ಅರಿವು ಆಗ್ತಾ ಇದೆ. ಅದನ್ನ ನಮ್ಮ ಗುರುದೇವರು ಅರಿವಿ ಮರೆಯೊಳಗೊಳಗೆ ಅರಿವು ಮರವೆಯೊಳಗೆ ಅಂತ ಹೇಳ್ತಿದ್ದಾರೆ. ಓದಿ ನೋಡೋಣ. ಶ್ರೀ ಗುರು ಬಸವಲಿಂಗಾಯನ್ಮ ಬಸವಣ್ಣವರ ವಚನ. ಅರಿವು ಮರೆಯೊಳಗಡಗಿ ಮರವೇ ಅರಿವಿನೊಳಗಡಗಿ ತರಹಿಲ್ಲದೇದೆ ಎನ್ನೆಂಬ ಹಮ್ಮಿದೇನೋ ಬ್ರಹ್ಮಾದ ಬ್ರಹ್ಮವನುಂಗಿ ಮತ್ತ ಪರಬ್ರಹ್ಮನು ತಾನೆಂದೆಂಬ ಹಮ್ಮಿದೇನೋ ಆದಿ ಶೂನ್ಯವೂ ಶೂನ್ಯ, ಮಧ್ಯ ಶೂನ್ಯವೂ ಶೂನ್ಯ, ಅಂತ್ಯ ಶೂನ್ಯವೂ ಶೂನ್ಯ. ಶೂನ್ಯವಾದ ಬಳಿಕ ಅಲ್ಲಿಂದತ್ತ ನಿಂದ ನಿಲವನಾರು ಬಲ್ಲರು ಹೇಳ. ಬಯಲು ಚಿತ್ರಿಸಿದ ಚಿತ್ರವನ ಬಯಲರಿಯದಂತೆ ಕೂಡಲ ಸಂಗಮ ದೇವ ನಿಮ್ಮ ಶರಣರ ನಿಲು. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 1019. ಶರಣು ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ಶರಣಾರ್ಥಿ ಅಪ್ಪಾರ. ವಸ್ತುತಃ ನಾನು ಅಂದ್ರೆ ಜೀವನು ಶಿವನೇ ಆಗಿರ್ತಾನೆ. ದೇಹ ಸಂಬಂಧದಿಂದ ಆ ಜೀವನ ಸ್ವರೂಪದ ಅರಿವು ಈ ಮಾಯಾವರಣದಲ್ಲಿ ಮುಸುಕಿ ಮರವೆಯಲ್ಲಿ ಅಡಗ್ತಾ ಇದೆ. ಅದು ತಮಗೆ ಗೊತ್ತು. ಅದೇ ಜೀವನಿಗೆ ಗುರುವಿನ ಕೃಪೆಯಿಂದ ಅರಿವು ಮೂಡ್ತಾ ಇದೆ. ಪಿಂಡಾದಿ ಜ್ಞಾನ ಶೂನ್ಯಾಂತವಾದ 101 ಸ್ಥಳಗಳನ್ನೇರಿ ನಿಲ್ತಾನೆ ಆತ. ನಮ್ಗೆ ಗೊತ್ತದು. ಪಿಂಡ ಸ್ಥಳ, ಪಿಂಡ ಜ್ಞಾನ ಸ್ಥಳ, ಇವೆಲ್ಲ ನಾವು ನೋಡಿದ್ವಿ. 101 ಸ್ಥಳಗಳೇ ಅಂದ್ರೆ ಇಲ್ಲಿ ಕೊನೆ ಸ್ಥಳಕ್ಕೆ ನಾವು ಬಂದಿದ್ದೀವಿ ಈಗಾಗಲೇ. ಅವನಲ್ಲಿ ಅಖಂಡ ಜ್ಞಾನ ಜ್ಯೋತಿಯು ಪ್ರಜ್ವಲಿಸುವುದು, ಮರವೇ ಅಡಗುವುದು. ಈಗ ಆ ಮರವು ಅನ್ನೋದಕ್ಕೆ ಇಲ್ಲಿ ಸ್ಥಳವೇ ಇಲ್ಲ. ಹೀಗಾಗಿ ಕೊನೆಯ ಸ್ಥಳಕ್ಕೆ ಇಲ್ಲಿ ಬಂದಾಗ ಜೀವನು ಪರವಸ್ತುವೇ ತಾನೆಂದು ಬಗೀತಾ ಇದ್ದಾನೆ. ಬಳಿಕ ನಮಗೆ ಅತ್ಯಂತ ಕಾಡುವ, ನಮಗೆ ಅತ್ಯಂತ ಶೋಷಣೆ ಮಾಡುವ ಅಹಂ ಅಂತ ಏನಿದೆಯಲ್ಲ, ಅಹಂಕಾರ, ಆ ಪರವಸ್ತುವಿನಲ್ಲಿ ಇಲ್ಲದದನ್ನ ಅರಿತು ಈತ ಕೂಡ ನಿರಹಂಭಾವಿಯಾಗುವನು. ಆಗ ಏನಾಗ್ತಾ ಇದ್ದಾನೆ, ಅವನು ಬರೀ ಬಯಲು ರೂಪ ಅವಾಗ ಆಗ್ತಾನೆ. ಎಳ್ಳು ಕಾಳಿನಷ್ಟು ಈಗ ಅಹಂಭಾವ ಇಲ್ಲ, ಅಹಂಕಾರ ಇಲ್ಲ. ಆ ಬಯಲು ರೂಪ ಕಂಡ ತಕ್ಷಣ ಶೂನ್ಯ, ಚಿದಂಬರ ಅಂದ್ರೆ ಆಕಾಶ. ದೇಹೇಂದ್ರಿಯಗಳು ಪ್ರಾಪ್ತವಾಗುವ ಮೊದಲು ಅವನು ರೂಪ ಶೂನ್ಯವಾಗಿದ್ದರಿಂದ ಅವನು ಆದಿಶೂನ್ಯ. ದೇಹವಿರುವಾಗಲೂ ನಿರ್ವಿಕಾರವಾದ ಅವನ ರೂಪು ಶೂನ್ಯವಾದುದರಿಂದ ಮಧ್ಯ ಶೂನ್ಯ. ದೇಹ ಅಳಿದಾಗ ಅವನು ಬರೀ ಶೂನ್ಯದಲ್ಲಿ ಬೆರೆತು ಬಿಡುವುದರಿಂದ ಅಂತ್ಯ ಶೂನ್ಯ. ಇವು 3 ನೆನ್ಪಿಟ್ಕೊಳ್ಬೇಕು. ಆದಿಶೂನ್ಯ, ಮಧ್ಯ ಶೂನ್ಯ, ಅಂತ್ಯ ಶೂನ್ಯ. ಹೀಗೆ ಬರೀ ಶೂನ್ಯವೇ ತಾನಾದ ಶಿವಯೋಗಿಯೇ ಜ್ಞಾನ ಶೂನ್ಯ ಸ್ಥಳಿ. ಅವನ ನಿಜವನ್ನ ಉಪಮಿಸುವುದು ಯಾರಿಗೂ ಅಸಾಧ್ಯ. ಬಯಲಿನಲ್ಲಿದ ಮೂಡಿದ ತತ್ವ ಚಿತ್ರಗಳನ್ನು ಆ ಬಯಲೇ ಪ್ರಕಾಶಿಸುವುದು. ಶಿವಯೋಗಿಯು ಆ ಬಯಲ ನೆಲೆಗಾರ. ಆದಿಶೂನ್ಯ, ಮಧ್ಯ ಶೂನ್ಯ, ಅಂತ್ಯ ಶೂನ್ಯ. ನೋಡಿ, ಆದಿಶೂನ್ಯ ಅಂದ್ರೆ ಈಗ ಆ ಗರ್ಭಾಶಯದಲ್ಲಿ ಗರ್ಭ ಹೆಪ್ಪುಗಟ್ಟಿದೆ ಅಥವಾ ನೆಲೆ ನಿಂತಿದೆ. ಅಲ್ಲಿ ಏನಾಗ್ತಿದೆ, ಅದು ನೋಡಿ ಇಲ್ಲಿ ಆದಿಶೂನ್ಯ. ಆದಿಶೂನ್ಯ ಅಂದ್ರೆ ಏನು, ಅವನಿಗೆ ಬಯಲು, ಅಲ್ಲಿ ಏನೂ ಇಲ್ಲ. ಅದು ಆದಿಶೂನ್ಯ. ಏನು ಅಲ್ಲಿ ಅವಯವಗಳು ಮೂಡಿಲ್ಲ, ಏನೂ ಆಗಿಲ್ಲ. ಹಾಗೇನೆ ಇಲ್ಲಿ ಬಂದಾಗ ಮಧ್ಯ ಶೂನ್ಯ ಬಂದಾಗ ಅವಯವಗಳು ಬಂದಿದೆ, ದೇಹವಿದೆ. ದೇಹವಿರುವಾಗಲೂ ಆತ ಶಿವಯೋಗದಲ್ಲಿ ನಿರತನಾಗ್ತಾ ಇರೋದ್ರಿಂದ ಅವನ ನಿರ್ವಿಕಾರದ ರೂಪ. ಈಗ ಆತನಿಗೆ ಅವಯವಗಳು ಕೂಡ ಇದ್ರೂ ಕೂಡ ದೇಹಂಭಾವ ಈಗ ಶಿವಹಂಭಾವ ಏನಾಗ್ತಾ ಇದೆ. ಅಲ್ಲಿ ಅವನ ಅಹಂಭಾವ ಶೂನ್ಯವಾದಾಗ ಆತ ಮಧ್ಯ ಶೂನ್ಯವಾಗ್ತಾ ಇದ್ದಾನೆ ಶಿವಯೋಗದ ಮೂಲಕ. ಅಂತ್ಯಶೂನ್ಯ ಅಂದ್ರೆ ಏನು, ಅಂತ್ಯಶೂನ್ಯ ಅಂದಾಗ ದೇಹ ಅಳಿದು ಬಿಟ್ಟು ಅವನು ಬರೀ ಶೂನ್ಯದಲ್ಲಿ ಬೆರೆತು ಬಿಟ್ಟಿದ್ದಾನೆ, ಡೆತ್. ಗರ್ಭಾಶಯದಲ್ಲಿ ಇರುವಾಗ ಪಿಂಡ ಜ್ಞಾನ ಸ್ಥಳ ಇವೆಲ್ಲ ನೋಡಿದೀವಿ ನಾವು. ಪಿಂಡ ಜ್ಞಾನ ಸ್ಥಳ ಅಂತ ಊಹಿಸಿಕೊಳ್ಳಿ, ಅದು ಆದಿಶೂನ್ಯ. ಭೂಮಿ ಮೇಲೆ ಇಲ್ಲಿ ಇರೋದು ಮಧ್ಯ ಶೂನ್ಯನಾಗಿ ಇರಬಹುದು. ಹೇಗೆ ಶೂನ್ಯನಾಗಿರ್ಬೋದು, ಲಿಂಗಾಂಗ ಸಾಮರಸ್ಯದಲ್ಲಿ ಬೆರೆತು ನಾನು ಶೂನ್ಯನಾಗಬೇಕು, ಅಹಂಭಾವವನ್ನ ಶೂನ್ಯ ಮಾಡಿಕೊಳ್ಳಬೇಕು, ಶಿವಯೋಗದಲ್ಲಿ ನಿತ್ಯ ಬೆರೆಯಬೇಕು. ಆವಾಗ ಮಾತ್ರ ನಾನು ಮಧ್ಯ ಶೂನ್ಯನಾಗ್ತಾ ಇದ್ದೀನಿ. ಅಹಂಭಾವದಲ್ಲಿಯೇ ಇದ್ದಿದ್ದಾದ್ರೆ, ಹೆಜ್ಜೆ ಹೆಜ್ಜೆಗೆ ಆ ಅಹಂಭಾವ ನನ್ನನ್ನು ಪೀಡಿಸ್ತಾ ಇದ್ರೆ, ಹೆಜ್ಜೆ ಹೆಜ್ಜೆಗೆ ನಾನು 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 ನನ್ನಿಂದ ಇದು ನನ್ನದು ನನ್ನೋದು ಅಂದ್ರೆ ಅದು ಮಧ್ಯ ಶೂನ್ಯ ಆಗೋದಿಲ್ಲ. ಶಿವಯೋಗದಲ್ಲಿ ನಿರತನಾಗಿ ಶಿವಭಾವನೆಯಲ್ಲಿ ಇರುವಾಗ, ಲಿಂಗಾಂಗ ಸಾಮರಸ್ಯದಲ್ಲಿ ಇರುವಾಗ ಮಾತ್ರ ಮಧ್ಯ ಶೂನ್ಯ ಅಂತ ಒಂದು ಸ್ಥಿತಿ ಸಿಗ್ತಾ ಇದೆ. ಕೊನೆಯಲ್ಲಿ ಪ್ರಾಣ ಬಯಲಾದ ಬಿಟ್ಟೆ, ಅಲ್ಲಿ ಅಂತ್ಯ ಶೂನ್ಯ ಅಂತ. ಈ 3 ಶೂನ್ಯಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆದಿಶೂನ್ಯ,
ಮಧ್ಯಶೂನ್ಯ, ಅಂತ್ಯಶೂನ್ಯ. ಸಾಧಕನು ಅಂದ್ರೆ ಶಿವಯೋಗವನ್ನ ದಿನನಿತ್ಯ ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಳ್ಳುವನು ಆತ ಪವಿತ್ರ ಹೃದಯಿಯಾಗಿರ್ತಾನೆ. ಈಗ ಈ ಸ್ಥಳದಲ್ಲಿ, ಜ್ಞಾನ ಶೂನ್ಯ ಸ್ಥಳದಲ್ಲಿ, ಆತನ ಅವಿದ್ಯಾದಿ ಕ್ಲೇಶಗಳೆಲ್ಲ ಹೋಗಿಬಿಟ್ಟಿವೆ, ಅಳಿದಿವೆ, ಕಾಮಾದಿ ಮಾಲಿನ್ಯವೆಲ್ಲ ಕಳಿಸಿದೆ. ಅವನ ಚಿತ್ತವೀಗ ಪರಮ ಪಾವನನಾದ ಕನ್ನಡಿಯಾಗಿದೆ. ಅಂತರಂಗದಲ್ಲಿ ಸದಾ ಸ್ಫುರಿಸುವ ಪ್ರಭುವಿನ ಸಚ್ಚಿದಾನಂದ ರೂಪಗಳು ಆ ಚಿತ್ತ ಕನ್ನಡಿಯಲ್ಲಿ ಪ್ರತಿಫಲಿಸಿ ತೋರ್ತಾ ಇವೆ ಅವನಿಗೆ. ಹಾಗೆ ತೋರಿದ ಸತ್ತು, ಚಿತ್ತ, ಆನಂದ, ನಿತ್ಯ, ಪರಿಪೂರ್ಣನೆಂಬ ಪರಮನ ಲಕ್ಷಣಗಳು ಅನುಭಾವಿಕವೆನಿಸುವವು. ಪರಮನಲ್ಲಿ ಮಾತ್ರ ಅವು ಅನುಭಾವಿಕವಾಗಿರದೆ ಸ್ವರೂಪಭೂತ ಲಕ್ಷಣಗಳಾಗಿ, ಆದರೆ ಇಲ್ಲಿ ಶಿವಯೋಗಿಯಲ್ಲಿ ಅವು ಅನುಭವಕ್ಕೆ ಬರೋಕ್ಕೆ ಆರಂಭವಾಗ್ತಾ ಇವೆ. ದರ್ಪಣದಲ್ಲಿ ಮುಖದ ಅವಯವಗಳು ಪ್ರತಿಬಿಂಬಿಸಲಿ ಅಥವಾ ಪ್ರತಿಬಿಂಬಿಸದಿರಲಿ, ಆ ಮುಖದ ಅವಯವಗಳು ಮಾತ್ರ ಮುಖದ ಸ್ವರೂಪವಾಗಿವೆ ಎಂದೇ ಅವು ಮುಖದ ಕೇವಲ ಸ್ವರೂಪವೆನಿಸಿದವು. ಅದೇ ನಾನು ಏನ್ ಕನ್ನಡಿಯಲ್ಲಿ ನೋಡ್ತೀನೋ ಅದೇ ನನಗೆ ಕಾಣಿಸ್ತಾ ಇರ್ತಾ ಇವೆ. ಹೀಗೆ ಪರಮನ ಸರ್ವಜ್ಞತ್ವಾದಿ ಲಕ್ಷಣಗಳು ಸಾಧಕನ ಶುದ್ಧ ಹೃದಯದಲ್ಲಿ ಪ್ರತಿಬಿಂಬಿಸಲಿ ಅಥವಾ ಪ್ರತಿಬಿಂಬಿಸದಿರಲಿ, ಅವನು ಶಿವನ ಸ್ವರೂಪಭೂತವಾದುದರಿಂದ ಅವನ ಕೇವಲ ಲಕ್ಷಣಗಳೆನಿಸುವವು. ಲಕ್ಷಣಗಳು ಯಾವುವು? ಸತ್ತು, ಚಿತ್ತ, ಆನಂದ, ನಿತ್ಯ, ಪರಿಪೂರ್ಣ, ಇವೇ ಆ ಲಕ್ಷಣಗಳು. ಪರಮನು ಅದ್ವಯ ಹಾಗೂ ಅಖಂಡ, ಅವನೇ ಸರ್ವಾಶ್ರಯ, ಸರ್ವತತ್ವಗಳ ಆದಿ, ಅವನು ನಿಷ್ಕಲ, ನಿರಂಜನ. ಅದನ್ನೇ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ವಿವರಿಸ್ತಾ ಇದ್ದಾರೆ. ಈ ಒಂದು ನಿಖಲ ನಿರಂಜನ, ಆ ಸತ್ತು, ಆ ಚಿತ್ತು, ಆ ಆನಂದಿಗಳು ಇಲ್ಲದಂದು. ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣರಿಗೂ ಶರಣು ಶರಣಾರ್ಥಿಗಳು. ತೋಟದ ಸಿದ್ಧಲಿಂಗ ಶಿವಯೋಗಿಗಳು ಆ ಸತ್, ಆ ಚಿತ್, ಆ ಆನಂದಾದಿಗಳಿಲ್ಲದಂದು ಸಚ್ಚಿದಾನಂದ ಪರಬ್ರಹ್ಮ ನೀನೇ ಆಗಿ, ಎಲ್ಲ ತತ್ವಗಳಿಗೆ ನೀನೇ ಆದಿಯಾಗಿ, ನಿನಗೊಂದಾದಿ ಇಲ್ಲದೆ ನೀ ನಿರಾದಿಯಾದ ಕಾರಣ ನಿನ್ನ ನಿಖಲ ಶಿವತತ್ವವೆಂದರಿದೆನು ನೋಡ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 31. ಎಲ್ಲರಿಗೂ ಶರಣು ಶರಣಾರ್ಥಿ ಅಕ್ಕ. ಈ ವಚನದಲ್ಲಿ ಆ ಸತ್ತು, ಚಿತ್ತ, ಆನಂದಾದಿಗಳು ಇಲ್ಲದದ್ದು ಅದೇ ಸಚ್ಚಿದಾನಂದ ಪರವಸ್ತು ತಾನೇ ಆಗಿ ಎಲ್ಲಾ ತತ್ವಗಳಿಗೆ ತಾನೇ ಆದಿಯಾದೆ. ಯಾರು? ಆ ಪರಮ. ಆದರೆ ಆತನಿಗೆ ನಿನಗೆ ಮಾತ್ರ ಒಂದು ಆದಿ ಇಲ್ಲದೆ ನೀನು ನಿರಾದಿಯಾದೆ. ಯಾರು? ಪರಮನಿಗೇನು ಆದ್ರೂ ಆದಿ ಇದೆಯೇ? ಇಲ್ಲ. ಹೀಗಾಗಿ ಆ ಪರಮನಿಗೆ ಏನಂತ ಕರೀತಾ ಇದ್ದಾರೆ ಶಿವಯೋಗಿಗಳು? ನಿರಾದಿ. ನೀ ನಿರಾದಿಯಾದ ಕಾರಣ ನಿನ್ನನ್ನು ನಾನು ನಿಖಲ ಶಿವತತ್ವವೆಂದು ಪರಿಗಣಿಸಿದೆನೆಂದು. ನಿಖಲ ಶಿವತತ್ವವೆಂದರಿದೆನು ನೋಡ. ಆ ಸತ್ತು, ಚಿತ್ತು, ಆನಂದಿಗಳು ಇಲ್ಲದಂದು ಸಚ್ಚಿದಾನಂದ ಪರಬ್ರಹ್ಮ ನೀನೇ ಆಗಿ ಎಲ್ಲಾ ತತ್ವಗಳಿಗೆ ನೀನೇ ಆದಿಯಾದೆ. ಆದರೆ ನಿನಗೆ ಒಂದು ಆದಿ ಇಲ್ಲದೆ ನಿನಗೆ ನೀನೇನು ಅನ್ಸ್ಕೊಳ್ತಾ ಇದೀಯಾ? ನಿರಾದಿ ಅಂತ ಹೇಳ್ತಾ ಇದ್ದಾರೆ ಶಿವಯೋಗಿಗಳು. ಹೀಗಾಗಿ ಶೂನ್ಯ ಚಿದಂಬರನಾದ ಪರಮನನ್ನ ಏನೆಂದು ಕೊಂಡಾಡಿದ್ರು ಕಡಿಮೆಯೇ. ಅವನು ಕೇವಲ ಚಿತ್ಪ್ರಕಾಶನು, ದಿವ್ಯ ಒಂದು ಆಗಸ. ಅವನಲ್ಲಿ ಕಲ್ಪನೆಗಳ ಜಾಲವಿಲ್ಲ, ಭಾವನೆಗಳ ಜಂಜಡವಿಲ್ಲ. ಅವನು ಬರೀ ಶೂನ್ಯ, ಭೇದರಹಿತ ಪರವಸ್ತು. ಇಂತಹ ಪರಮನಲ್ಲಿ ಅನೇಕ ತತ್ವಗಳು ವಿಶ್ರಾಂತಿಗಾಗಿ ಜಗವು ಬಯಲಾಗುವುದು. ಶಿವನು ಸ್ವತಃ ಶೂನ್ಯನೆಲ್ಲ, ಆದರೆ ಮಹಾಶೂನ್ಯ ಸದೃಶನು. ಅವನು ಮಹಾಕಾಶನು, ಪರಾತ್ಪರ ಪರವಸ್ತು ಅಂತ ನಾವು ಅಂತೀವಿ. ಸರ್ವಶೂನ್ಯ ನಿರಾಲಂಬ ದೇವನು ಜ್ಞಾನವಾದಿ ಶೂನ್ಯ. ಅಂದರೆ ಅವನಲ್ಲಿ ಸತ್ವಾದಿ ಗುಣಗಳಿಲ್ಲ, ಅಹಂಕಾರ, ಮಮಕಾರ, ಪ್ರಕೃತಿ, ಮಹತ್ತು, ಮಾಯಾ ಪ್ರಪಂಚಗಳಿಲ್ಲ, ಜ್ಞಾನ ಅಜ್ಞಾನಗಳಿಲ್ಲ, ರೂಪ ನಿರೂಪಗಳಿಲ್ಲ, ನಾಮ ಭೇದಗಳಿಲ್ಲ, ಆದಿ ಮಧ್ಯ ಅವಸಾನಗಳಿಲ್ಲ, ಅವಯವ ನಿರವಯಗಳಿಲ್ಲ, ನಾನು ನೀನಿಲ್ಲ, ಭಾವ ಬುದ್ಧಿಗಳಿಲ್ಲ. ಅದೇ ಜ್ಞಾನ ಶೂನ್ಯ. ಅಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಈ ಪುರುಷಾರ್ಥಗಳೆಲ್ಲ ಅವನು ಪಡೆಯಬೇಕಾದ ಬೇರೆ ಯಾವ ಪುರುಷಾರ್ಥವೂ ಅಲ್ಲಿ ಇಲ್ಲವಾದುದರಿಂದ ಆತ ಸರ್ವಾರ್ಥ ಸಾಧನ ಶೂನ್ಯನು. ಅವನ ಸಮಾನವಾದುದಾಗಲಿ
ಅವನಿಗಿಂತ ಅಧಿಕವಾದುದಾಗಲಿ ಯಾವ ವಸ್ತುವೂ ಇಲ್ಲ. ಅವನು ಸರ್ವಶ್ರೇಷ್ಠ, ನಿರತಿಶಯ ಸತ್ಯ. ಅವನು ಚಿನ್ಮಾತ್ರ, ಚಿತ್ಪ್ರಕಾಶ, ಜ್ಯೋತಿರ್ಲಿಂಗ, ನೀವೇನೇ ಕರೀರಿ. ಆ ಮಹಾಜ್ಯೋತಿಯಲ್ಲಿ ಬೆರೆತ ಈ ಶಿವಯೋಗಿಯಲ್ಲಿ ಎಲ್ಲ ಭಿನ್ನ ವೃತ್ತಿ ಜ್ಞಾನಗಳು ಉಗಮವಾಗುವುದು ಸಾಧ್ಯವಿಲ್ಲ. ಈ ಭಿನ್ನ ವೃತ್ತಿ ಜ್ಞಾನಗಳು ಅದು ಬೇರೆ ಇದು ಬೇರೆ, ಇವೇನು ನಾವು ಇಷ್ಟು ದಿನ ಎಲ್ಲ ಮಾತಾಡ್ತಿದ್ವಲ್ಲ, ಅವೆಲ್ಲ ಈಗ ಶೂನ್ಯವಾಗ್ತಾ ಇವೆ. ಪ್ರಥಮದಲ್ಲಿ ವಸ್ತು ಏನೂ ಇಲ್ಲದ ಮಹಾಶೂನ್ಯ ಪರವಸ್ತುವಾಗಿತ್ತು. ಆ ಪರವಸ್ತು ನಿಮಗೆಲ್ಲ ಗೊತ್ತು, ಕರ್ಣಹಸಿಗೆಲ್ಲ ನಾವೆಲ್ಲ ಹೇಳಿದ್ದೀವಿ. ಆ ಪರವಸ್ತು ತಾನೇ ತನ್ನ ಲೀಲೆಯಿಂದ, ತನ್ನ ದಿವ್ಯಾನಂದ ಸ್ವಲೀಲಾ ಸ್ವಭಾವದಿಂದಾಗಿ ಆತ್ಮನೆಂಬ ಅಂಗಸ್ಥಲವಾಯಿತು. ಅದೇ ಜೀವಾತ್ಮನಾಗಿತ್ತು. ಆ ಜೀವಾತ್ಮನೆಂಬ ಅಂಗಸ್ಥಲಕ್ಕೆ ಸೇರಿದ ತತ್ವಗಳು 25, ಅವುಗಳನ್ನ ಪಂಚವಿಂಶತಿ ತತ್ವಗಳಂತ ಕರೆದ್ವಿ. 5 ಕಲೆಗಳು, 5 ಸಾಧಾಕ್ಯಗಳು, 1 ಪರಶಿವ ತತ್ವ, 11 ಲಿಂಗ ತತ್ವಗಳು, ಇವೆಲ್ಲ 36 ತತ್ವಗಳ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಮಾತಾಡಿಯಾಗಿದೆ. ಮತ್ತೆ ಅದನ್ನ ನಾವು ಮಾತಾಡೋಕೆ ಬರೋಲ್ಲ, ಯಾಕಂದ್ರೆ ಇವೆಲ್ಲ ಮಾತಾಡಿಯಾಗಿದೆ. 5 ಜ್ಞಾನೇಂದ್ರಿಯಗಳು, ಜ್ಞಾನ, ಜಿಹ್ವೆ, ಅಕ್ಷಿ, ತ್ವಕ್ಕು, ಶ್ರೋತ್ರ. 5 ಕರ್ಮೇಂದ್ರಿಯಗಳು, ಗುದ, ಗುಹ್ಯ, ಪಾನಿ, ಪಾದ, ವಾಕ್. ಹಾಗೇನೆ ತನ್ಮಾತ್ರೆಗಳು, ಗಂಧ, ರುಚಿ, ರೂಪ, ಸ್ಪರ್ಶ, ಶಬ್ದ. 5 ವಾಯುಗಳು, ಪಾನ, ಅಪಾನ, ಸಮಾನ, ವ್ಯಾನ, ಉದಾನ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾನ ಅಂತ 5 ಕರ್ಣಗಳು. ಹಾಗೇನೆ ಪಂಚಕಲೆಗಳು, ನಿವೃತ್ತಿ, ಪ್ರತಿಷ್ಠಾ, ವಿದ್ಯಾ, ಶಾಂತಿ, ಶಾಂತ್ಯಾತೀತ ಕಲೆ. ಹಾಗೇನೆ ಪಂಚ ಸಾಧಾಕ್ಯಗಳು, ಸದ್ಯೋಜಾತ, ವಾಮದೇವ, ಘೋರ, ತತ್ಪುರುಷ, ಈಶಾನ್ಯ ಅಥವಾ ಕರ್ಮ, ಕರ್ತೃ, ಮೂರ್ತಿ, ಅಮೂರ್ತಿ, ಮಹಾಂತ. ಹೀಗಾದಾಗ ಇವೆಲ್ಲ ಪಂಚವಿಂಶತಿ ತತ್ವಗಳಿಗೆ ಏನಂದ್ರೆ ನಾವು ಈಗ ಏನಂತಿದೀವಂದ್ರೆ ಕುಳತತ್ವ, ಅಂಗತತ್ವಗಳು ಲಿಂಗ ತತ್ವಗಳ ಸಮರಸದಿಂದ ಅವು ಕುಳತತ್ವದಲ್ಲಿ ಅಡಗ್ತಾ ಇವೆ. ಹಾಗೆ ನೋಡಿ ಇವೆಲ್ಲ ಹೇಗೆ ನೋಡಿ, ಫಾರ್ ಎಕ್ಸಾಂಪಲ್ ಶಾಂತಿ ಕಲೆ, ಇದು ಈ ವಾಯು, ಪಾನವಾಯು, ಈ ತರ ಎಲ್ಲ ಇವಕ್ಕೆ ಸಕಿಲೆಗಳಿವೆ. ಇವೆಲ್ಲ ನಾವು ಈ ಚಿತ್ರವನ್ನ ನೀವು ಅಭ್ಯಸನ ಮಾಡಿದ್ರೆ ಗೊತ್ತಾಗ್ತಾ ಇದೆ ನಿಮ್ಗೆ ಹೇಗೆ ಇವು ಒಂದಕ್ಕೊಂದು ಯಾವ ನೆಲೆಯಲ್ಲಿ ಅವು ಒಂದಕ್ಕೊಂದು ಕೂಡ್ತಾ ಇವೆ, ಹೇಗೆ ಅಡಗ್ತಾ ಇವೆ. ನಿವೃತ್ತಿ ಶಕ್ತಿಯ ನೈದಿ ವಾಗಾದಿ ಕರ್ಮೇಂದ್ರಿಯಗಳ ಇದು ಕರ್ಮ ಸಾಧಾಕ್ಯವನ್ನೊಡಗೂಡಿದಲ್ಲಿ ಪೃಥ್ವಿ ತತ್ವ ಬಯಲಾಯಿತು. ನೋಡಿ ಹೇಗೆ ಆ ಚಿತ್ರ ತೋರಿಸ್ತೀನಿ ನಿಮಗೆ. ನಿವೃತ್ತಿ ಇಲ್ಲಿದೆ, ನಿವೃತ್ತಿ ಕಲೆಗಳು ಇವೇನ್ ಮಾಡ್ತಾ ಇವೆ, ನಿವೃತ್ತಿ ಶಕ್ತಿಯ ನೈದಿ ವಾಗಾದಿ ಕರ್ಮೇಂದ್ರಿಯಗಳು ಎಲ್ಲ ಇವು ಕರ್ಮ ಸಾಧಾಕ್ಯವನ್ನೊಡಗುವುದಲ್ಲಿ. ಎಲ್ಲಿದೆ ಕರ್ಮ ಸಾಧಾಕ್ಯ? ಇಲ್ಲಿದೆ ಕರ್ಮ ಸಾಧಾಕ್ಯ. ಹೀಗೆ ಪ್ರತಿ ಈ ತತ್ವಗಳು ನಿವೃತ್ತಿ ಶಕ್ತಿಯ ನೈದಿ ವಾಗಾದಿ ಕರ್ಮೇಂದ್ರಿಯಗಳಿದು ಕರ್ಮ ಸಾಧಾಕ್ಯವನ್ನೊಡಗಿದಾಗ ಕೂಡಿದಾಗ ಪೃಥ್ವಿ ತತ್ವ ಬಯಲಾಗ್ತಾ ಇದೆ. ಪ್ರತಿಷ್ಠಾ ಶಕ್ತಿಯ ನೈದು ಶಬ್ದಾದಿ ವಿಷಯಗಳ ಇದು ಕರ್ತೃ ಸಾಧಾಕ್ಯವನ್ನೊಡಗೂಡದಲ್ಲಿ ಅಪ್ಪು ತತ್ವ ಬಯಲಾಗ್ತಾ ಇದೆ. ವಿದ್ಯಾಶಕ್ತಿಯ ನೈದು ಶ್ರೋತ್ರಾದಿ ಜ್ಞಾನೇಂದ್ರಿಯಗಳ ಇದು ಮೂರ್ತಿ ಸಾಧಾಕ್ಯವನ್ನೊಡಗೂಡದಲ್ಲಿ ಅಗ್ನಿ ತತ್ವ ಬಯಲಾಗ್ತಾ ಇದೆ. ಶಾಂತಿ ಶಕ್ತಿಯ ನೈದು ಪ್ರಾಣಾದಿ ವಾಯುಗಳ ಇದು ಅಮೂರ್ತಿ ಸಾಧಾಕ್ಯವನ್ನೊಡಗೂಡದಲ್ಲಿ ವಾಯು ತತ್ವ ಬಯಲಾಗ್ತಾ ಇದೆ. ಶಾಂತ್ಯಾತೀತ ಶಕ್ತಿಯಲ್ಲಿ ಮನ, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾನಗಳ ಇದು ಶಿವ ಸಾಧಾಕ್ಯವನ್ನೊಡಗೂಡದಲ್ಲಿ ಆಕಾಶ ತತ್ವ ಬಯಲಾಗ್ತಾ ಇದೆ. ಬಯಲು ಹೇಗಾಗ್ತಾ ಇದೆ ನೋಡ್ಕೊಳ್ಳಿ ನೀವು. ಇಂತಿ ಪಂಚವಿಂಶತಿ 25 ಅಂಗತತ್ವಗಳು ಲಿಂಗೈಕ್ಯವಾದೊಡನೆ 11 ಲಿಂಗ ತತ್ವಗಳಲ್ಲಿ ಒಡಗೂಡಿ ಎಲ್ಲವೂ ಏಕಾರ್ಥವಾದಲ್ಲಿ ಕುಲಸ್ಥಳ ಆ ಕುಲಸ್ಥಳ ಒಡಗಿದ ತಕ್ಷಣ ಮಹಾಗಣಪರಪರವಪ್ಪ ದಿವ್ಯಲಿಂಗವು ವಾರೀಕಲ್ಲು ನೀರಾದಂತೆ, ಅಂದ್ರೆ ಈ ಅಲಿಕಲ್ಲು ಅಂತೀವಲ್ಲ ಅದು ನೀರಾದಂತೆ ತನ್ನ ಪರಮಾನಂದದಿಂದಲೇ ಸರ್ವಶೂನ್ಯವಾಗಿತ್ತು. ಅದನ್ನ ಅಲ್ಲಮರು ಹೇಗೆ ವರ್ಣಿಸುತ್ತಾರೆ ಅನ್ನೋದನ್ನ ನಾವು ಮುಂದಿನ ವಾರ ನೋಡ್ತೀವಿ. ಇಲ್ಲಿಗೆ ನಾನು ನಿಲ್ಲಿಸಿ ಮತ್ತೆ ನಿಮಗೆ ಶಿವಯೋಗದ ಪ್ರಕ್ರಿಯೆಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅದನ್ನ ಮತ್ತೆ ಒಂದ್ ಸ್ವಲ್ಪ ನೀವು ಈ ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ನಾವು ಮಾಡ್ತಾ ಇರೋ ಒಂದು ಏನು ಈ ಇಷ್ಟಲಿಂಗ ಪೂಜೆಯಲ್ಲಿ ಅತ್ಯಂತ ಮಹತ್ವವಾದ ಒಂದು ತತ್ವ ಅಥವಾ ಘಟ್ಟ ಏನಂದ್ರೆ ಮಂತ್ರೋಚ್ಚಾರ. ಯಾವ ಮಂತ್ರಗಳನ್ನ ನಾವು ಅಂಟ್ತಾ ಇದೀವಿ ಇಲ್ಲಿ? ಮಂತ್ರಗಳು ಯಾವುವು ನಮಗಿಲ್ಲಿ? ಓಂ ನಮಃ ಶಿವಾಯ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ತರ ಕೆಲವೊಂದು ನಾವು ಬಹಳ ಇಲ್ಲ ನಮ್ಮ ಹತ್ರ. ಈಗ ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯ ಓಂ ಬಸವ, ಮತ್ತೆ ಈ ತಾಯಿ ಹೇಳಿದವ್ರ ಹಾಗೆ ಓಂ ಬಸವಲಿಂಗಾಯ ನಮಃ, ಈ ತರ ಇಷ್ಟೇ. ನಮ್ಮಲ್ಲಿ ದೊಡ್ಡ ದೊಡ್ಡ ಸಂಸ್ಕೃತ ಮಂತ್ರಗಳು ಇಲ್ಲ.
ಆದರೆ ಇಷ್ಟಲಿಂಗ ಪೂಜೆಯಲ್ಲಿ ಮಾಡುವಾಗ, ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳುವಾಗ ಮಂತ್ರೋಚ್ಚಾರ, ಇವೇ ಮಂತ್ರಗಳನ್ನ ನಾವು ಹೇಗೆ ಹೇಳಬೇಕು ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ, ಚರ್ಚೆ. ಅದನ್ನ ಸರಿಯಾಗಿ ನಾವು ಮಾಡ್ತಾ ಇದೀವಾ, ಅದರ ಮೂಲ ಅರ್ಥ ಏನು? ಏಕೆಂದ್ರೆ ವಿಭೂತಿ ಧಾರಣೆ ಎಂದಾಗ ವಿಭೂತಿ ಧಾರಣೆ ಮಾಡಬಹುದು, ರುದ್ರಾಕ್ಷಿ ಧಾರಣೆ ಎಂದಾಗ ರುದ್ರಾಕ್ಷಿ ಧಾರಣೆ ಮಾಡಬಹುದು, ಅದೆಲ್ಲ ನಮಗೆ ಸರಿಯಾಗಿ ಬರುತ್ತೆ. ಆದರೆ ಮಂತ್ರದ ಒಂದು ನೆಲೆಯಲ್ಲಿ ನಿಂತ್ಕೊಂಡು ಪರಮನನ್ನು ಸೇರುವ, ಲಿಂಗಾಂಗ ಸಾಮರಸ್ಯದಲ್ಲಿ ನಾವು ನಿರತರಾಗುವ ಒಂದು ಕಲೆಯನ್ನ ನಾವು ಸಾಧಿಸಬೇಕಾಗ್ತಾ ಇದೆ. ಹೀಗಾಗಿ ಮಂತ್ರದ ಉಚ್ಚಾರ ಮಾಡುವಾಗ ನಾವು ಅತ್ಯಂತ ಎಚ್ಚರವಾಗಿರಬೇಕು. ಅಲ್ಲಿ ಮರೆವಿಗೆ ಅವಕಾಶವಿಲ್ಲ. ನಾನು ಯಾವ ಮಂತ್ರವನ್ನ ಹೇಳ್ತಾ ಇದ್ದೀನಿ, ಯಾವ ಪ್ರಣವಾಕ್ಷರವನ್ನ ಹೇಳ್ತಾ ಇದ್ದೀನಲ್ಲ, ಅದರ ಅರಿವು ನನಗಿರಬೇಕು. ಯಾಕೆಂದ್ರೆ ಪ್ರತಿ ಪ್ರಣವಾಕ್ಷರದ ಹಿಂದೆ ಅಪಾರವಾದ ಶಕ್ತಿ ಇದೆ, ಭಕ್ತಿ ಇದೆ. ಹೀಗಾಗಿ ಆ ಕ್ರಿಯೆ, ಆ ಭಕ್ತಿಯನ್ನ ಅರ್ಥ ಮಾಡಿಕೊಂಡು ನಾನು ಆ ಅಕ್ಷರವನ್ನ ಉಚ್ಚರಿಸುತ್ತಾ ಇರೋದ್ರಿಂದ ಎಚ್ಚರವಾಗಿ ಇಷ್ಟಲಿಂಗ ಪೂಜೆಯಲ್ಲಿ ಈ ಮಂತ್ರದ ಉಚ್ಚಾರವನ್ನ ನಾವು ಮಾಡಬೇಕಾಗ್ತಾ ಇದೆ. ಹೀಗಾಗಿ ಈ ಮಂತ್ರಗಳು ಯಾವುವು, ಅವುಗಳ ನೆಲೆ ಏನು, ನಾನು ಹೇಗೆ ಅವುಗಳ ಉಚ್ಚಾರ ಮಾಡಬೇಕು ಅನ್ನೋದರ ಕುರಿತು ಮುಂದಿನ ಒಂದು 15 ನಿಮಿಷ ನಾನು ನಿಮ್ಮ ಜೊತೆ ಚರ್ಚೆ ಮಾಡಬಯಸ್ತೇನೆ. ಇದಕ್ಕೆ ಎಲ್ಲ ಮೂಲ ಓಂ ಅಂತ ಪ್ರಣವಾಕ್ಷರ ಇದೆ. ಇದು ಎಲ್ಲಿದೆ? ಇದು ಎಲ್ಲಿ, ಯಾವ ಸ್ಥಳದಲ್ಲಿ ಅಂತೀವಿ ನಾವು? ಆಜ್ಞಾ ಚಕ್ರದಲ್ಲಿ, ಮಹಾಲಿಂಗದಲ್ಲಿ ಓಂ ಅಂತ ಇದೆ. ಹೀಗಾಗಿ ಈ ಓಮದ ಬಗ್ಗೆ ನಾವು ಚಿಂತನೆ ಮಾಡೋಣ ಈಗ. ಮೊದಲು ಓಂ ನೋಡಿ, ಇದಕ್ಕೊಂದು ಓಂ ಅಂತ ಅಕ್ಷರಿಗೆ ಆಧ್ಯಾತ್ಮಿಕ ಮತ್ತು ಭೌತಿಕ ಎರಡು ಮಹತ್ವವಿದೆ. ಮತ್ತು ಇದು ಬರೀ ಲಿಂಗವಂತ ಧರ್ಮದಲ್ಲಿ ಅಲ್ಲ, ಇಡೀ ಜಗತ್ತಿನಾದ್ಯಂತ ಈ ಓಂ ಅಕ್ಷರಕ್ಕೆ ಅಪಾರವಾದ ಒಂದು ಮಹತ್ವವಿದೆ. ನಮ್ಮ ಶರಣರು ಕೂಡ ಅದನ್ನ ಒಪ್ಪಿಕೊಂಡು ಅದನ್ನ ನಮಗೆ ಕೊಟ್ಟಿದ್ದಾರೆ, ಈ ಓಂ ಮಂತ್ರ. ಈ ಓಂ ಅಕ್ಷರ ಬರೀ ಓಂ ಅಲ್ಲ, ಅ ಉ ಮ ಎರಡು ಸ್ವರಗಳು ಒಂದು ವ್ಯಂಜನದಿಂದ ಆದ ಈ ಅಕ್ಷರ ಬಹಳ ಅಪಾರವಾದ ಅರ್ಥವನ್ನ ಪಡೆದುಕೊಂಡಿದೆ. ಹೀಗಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಇದನ್ನ ಹೇಗಂತೀನಂದ್ರೆ, ಯಾವಾಗ ನಾನು ಅಂತೀನಲ್ಲ, ಅದು ಹೊಕ್ಕಳಿನಿಂದ, ಆ ನಾಭಿ ಚಕ್ರದಿಂದ ಆರಂಭವಾಗ್ತಾ ಇದೆ. ಅಲ್ಲಿ ಯಾವ ಲಿಂಗ ಇದೆ? ಶಿವಲಿಂಗ. ಶಿವಲಿಂಗ. ಹೀಗಾಗಿ ಅಲ್ಲಿಂದ ನನ್ನ ಹೊಕ್ಕಳಿನಿಂದ ಅಂತ ಶುರುವಾಗಿ ಪ್ರಾರಂಭವಾಗಿ ಚಕ್ರಗಳ ಮೂಲಕ ಮೇಲಕ್ಕೆ ಚಲಿಸುವ ಕಂಪನವನ್ನ ಉಂಟು ಮಾಡ್ಕೊಳ್ಬೇಕು ನಾನು. ಆ ತರಾನೇ ಅನ್ಬೇಕದನ್ನ. ಎಲ್ಲಿವರೆಗೆ ಅಂದ್ರೆ ಅದು 3ನೇ ಕಣ್ಣಿನ ತನಕ ಬರೋದಿದೆ. ನನ್ನ ಮನಸ್ಸನ್ನ ಮತ್ತು ನನ್ನ ದೇಹವನ್ನ ಶುದ್ಧೀಕರಣ ಮಾಡಿ ಮನಸ್ಸನ್ನ ಶಾಂತಿಗೊಳಿಸೋದು. ಎಲ್ಲಂದ್ರೆ ಒಕ್ಕಲಿನಿಂದ ಬಂದು ಊ ಅಂದಾಗ ಅದು ಚೆಸ್ಟ್, ನನ್ನ ಎದೆ. ಮ ಅನ್ನೋದು ನನ್ನ ತಲೆ. ಅದು ಹೀಗಾಗಿ ಮ ಅಂದಾಗ ಎರಡು ತುಟಿಗಳ ಮಿಲನವಾಗಿ ತುಟಿಗಳನ್ನ ಮುಚ್ಚಿ ಮ ಅನ್ನುವಾಗ ಅದು ಭ್ರಾಮರಿ. ಅಂದ್ರೆ ಏನು? ಇಡೀ ನನ್ನ ತಲೆ ಆ ಮ ಅಕ್ಷರವನ್ನುವಾಗ ನನ್ನ ತಲೆಯಲ್ಲಿ ಒಳಗಡೆ ಆ ಮಂತ್ರದ ಅನುರಣನೆ ಆಗಬೇಕು. ಅಂತ ಹೀಗನ್ಬೇಕು. ನಂ 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 ಆಚಾರಲಿಂಗಾಯ ನಮಃ. ಆಚಾರಲಿಂಗಾಯ ನಮಃ. ಆಚಾರಲಿಂಗಾಯ ನಮಃ. ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ. ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ. ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ. ಹೊರಗಿನ ದೃಷ್ಟಿಯನ್ನ ಇಷ್ಟಲಿಂಗದ ಮೇಲೆ ಇಟ್ಟು ಒಳಗಿನ ದೃಷ್ಟಿಯನ್ನ ನಾನು
ಅಲ್ಲಿ ಮೂಲಾಧಾರ ಚಕ್ರದಲ್ಲಿರುವ ಆಚಾರ ಲಿಂಗದಲ್ಲಿ ಇಟ್ಕೊಂಡು ಈ ಅ ಉ ಮ ಅಂದು ನಮ್ ಅಂದು ಆಚಾರಲಿಂಗ ಯನಮಃ ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ. ಹೀಗೆ ಒಂದೊಂದು ಸ್ಥಳದಲ್ಲಿ ನಾನು ನಿಲ್ಬೇಕಾಗ್ತಾ ಇದೆ. ಹೀಗಾಗಿ ಅ ಉ ಮ ಅಂದಾಗ ಬ್ರಹ್ಮ ವಿಷ್ಣು ಶಿವ ಅಥವಾ ಸೃಷ್ಟಿ ಸ್ಥಿತಿ ಲಯ ಅಂತ ನೀವು ಇಟ್ಕೊಳ್ಬಹುದು. ಹೀಗಾಗಿ ಸಂಪೂರ್ಣ ಧ್ವನಿ ಆಗ್ಬೇಕದು. ಬರೀ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಆ ತರ ಇಲ್ಲ, ಅದಿಲ್ಲ. ಮಾನವನ ಗಾಯನದ ಸಂಪೂರ್ಣ ಶ್ರೇಣಿಯನ್ನ ಅದು ಪ್ರತಿನಿಧಿಸ್ತಾ ಇದೆ. ಗಂಟಲಿನಿಂದ ತುಟಿಗಳವರೆಗಿನ ಶಬ್ದಗಳನ್ನ ಆವರಿಸುತ್ತದೆ. ಹೀಗಾಗಿ ಎಲ್ಲಾ ಶ್ರವ್ಯ ಶಬ್ದಗಳನ್ನ ಅ ಉ ಮದಲ್ಲಿದೆ. ಅದೊಂದು ಸ್ಥಿತಿ. ಮ ಎಂಬ ಮಂತ್ರದ ನಂತರ ಮೌನ ವಿರಾಮವನ್ನು 4ನೇ ಸ್ಥಿತಿ ಅಂತ ಹೇಳ್ತಾರೆ. ಮ ಅಂತ ನೀವು ಮುಗಿಸಿದ ನಂತರ ಅದೇನು ಅನುರಣಿಸ್ತಾ ಇದೆಯಲ್ಲ, ತುರಿಯ ಅಥವಾ ಅನಂತ ಪ್ರಜ್ಞೆ ಅಂತಾನೂ ಕರೀತಾರೆ. ಹೀಗಾಗಿ ಸರಿಯಾಗಿ ಜಪಿಸಿದಾಗ ಶಬ್ದವು, ಈ ಓಂ ಅಂತ ಶಬ್ದವು ದೇಹಾದ್ಯಾದ್ಯಂತ ಪ್ರತಿಧ್ವನಿಸುತ್ತದೆ. ಪೀನಿಯಲ್ ಗ್ರಂಥಿ ಇರಬಹುದು, ಬೆನ್ನು ಹುರಿ ಇರಬಹುದು, ಥೈರಾಯ್ಡ್ ಗ್ರಂಥಿ ಇವೆಲ್ಲ ಹೀಗೆ ನಿಧಾನವಾಗಿ ಅ ಉ ಮ ಅಂತ ಅನ್ನುವಾಗ ಅವೆಲ್ಲ ಗ್ರಂಥಿಗಳು ಪರಿಣಾಮಕಾರಿಯಾಗಿ ಆ ಚೋದಕಗಳನ್ನ ಹಾರ್ಮೋನ್ಸ್ ಅನ್ನ ಸ್ರವಿಸ್ತಾ ಇವೆ. ದಿಸ್ ಇಸ್ ಪ್ರೂವನ್ ಫ್ಯಾಕ್ಟ್. ಇದು ನಿಜವಾದ ಸತ್ಯ. ಹೀಗಾಗಿ ಅ ಉ ಮ ಅನ್ನೋದು ಒಂದು ಪವಿತ್ರ ಶಬ್ದಗಳು. ಮಾನವ ದೇಹದೊಳಗಿನ ವಿಭಿನ್ನ ಪ್ರದೇಶಗಳಿಂದ ಅವು ಹುಟ್ಕೊಳ್ತಾ ಇವೆ. ಅದು ಸತ್ಯವಾದ ಮಾತು. ಒಂದು ಪ್ರಯಾಣ ಇದೆ ಅಲ್ಲಿ. ಅದು ಪ್ರಜ್ಞೆ ಮತ್ತು ಸೃಷ್ಟಿಯ. ಈಗ ನೋಡಿ, ದೇಹದಲ್ಲಿ ಅಕ್ಷರಗಳ ಮೂಲ ಅ, ಅದು ಬಾಯಿ ಮತ್ತು ಗಂಟಲಿನ ಹಿಂಭಾಗದಿಂದ ಹುಟ್ಟದೆ. ಆದ್ರೆ ಎಲ್ಲಿ ತನಕ ಇದೆ ಅದು? ಹೊಟ್ಟೆ ಅಥವಾ ಹೊಟ್ಟೆಯ ಆಳದಲ್ಲಿ, ಮೂಲಾಧಾರ ಚಕ್ರದಿಲ್ಲ, ಅಲ್ಲಿದ ಕೆಳಗಿಂದ ಅದು ಬರ್ತಾ ಇದೆ. ಹಾಗೇನೆ ಹೂ ಇದೆಯಲ್ಲ, ಅದು ಎದೆಯ ಕುಹರ ಅಂದ್ರೆ ಎದೆ, ಅಲ್ಲಿರುವ ಜಂಗಮಲಿಂಗ, ಅಲ್ಲಿಂದ ಅದು ಆರಂಭವಾಗ್ತಾ ಇದೆ. ಮೇಲೆ ತುಟಿಗಳ ತನಕ ಬರ್ತಾ ಇದೆ. ಮಕಾರ ಏನಾಗುತ್ತೆ? ಮೂಗಿನ ಮಾರ್ಗಗಳು, ಕಪಾಲ, ತಲೆಯಲ್ಲಿ ಹುಟ್ಟುತ್ತದೆ. ತುಟಿಗಳನ್ನ ಮುಚ್ಚೋದ್ರಿಂದ ಅಲ್ಲಿ ಅದು ಉತ್ಪತ್ತಿ ಆಗ್ತಾ ಇದೆ. ತುಟಿ ಮುಚ್ಚದೆ ಮ ಅನ್ನೋಕ್ ಬರೋಲ್ಲ. ಹೀಗಾಗಿ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ, ಅ ಉ ಮ. ನಾನು ಅ ಅಂದಾಗ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ. ಉ ಅಂದಾಗ ಪ್ರಸಾದಲಿಂಗ, ಜಂಗಮಲಿಂಗ. ಮ ಅಂದಾಗ ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ. ಎಲ್ಲ ಇದು ವಿಜ್ಞಾನ ಆಗಿದೆ. ಹೀಗಾಗಿ ಇವು ಅಕ್ಷರಗಳ ಉತ್ಪನ್ನ ಎಲ್ಲಿ ಆಗ್ತಾ ಇವೆ, ಎಲ್ಲಿಯವರೆಗೆ ಅವು ಪ್ರವಹಿಸ್ತಾ ಇವೆ. ಹೀಗಾಗಿ ನಾನು ಅದನ್ನ ಹೇಗೆ ಅಂಡಬೇಕು ಅನ್ನೋದನ್ನ ನೋಡ್ಬೇಕು. ಹಾಗೇನೆ 24 ಸಕಿಲೆಗಳಲ್ಲಿ ಒಂದು ನಾದ ಅಂತ ಒಂದಿದೆ. ಈ ಐಕ್ಯ ಸ್ಥಳದಲ್ಲಿ ಅದು ಓಂ ಪ್ರಣಮನಾದ ಅಂತ ಕರೆದ್ವಿ ನಾವು. ನಾನು ಏಕೆ ಪದೇ ಪದೇ ನಮ್ಮ ಶರಣರು ವಿಜ್ಞಾನಿಗಳಾಗಿದ್ರು ಅನ್ನೋದಕ್ಕೆ ಹೇಳಿದೆ ಅಂದ್ರೆ, ನಾನು ಒಂದು ಲಿಸ್ಟ್ ಮಾಡಿಕೊಂಡೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ನಿಷ್ಕಳಂಕ, ನಿಶೂನ್ಯ, ನಿರಂಜನ. ಮಂತ್ರಗಳನ್ನು ಹೇಗೆ ಹೇಳಿದ್ವಿ ನಾವು? ನಮ ಶಿವಾಯ ಓಂ ಬಸವ, ನ ಮ ಶಿವಾಯ ಓಂ ಬಸವ 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 ಅಂತಂದ್ವಿ. ನಾನು ಫಗು ಹಳಕಟ್ಟಿಯವರ ವಚನ ಪಿತಾಮಹ ಫಗು ಹಳಕಟ್ಟಿಯವರಾಗ್ಲಿ ಅಥವಾ ಗುರುಸಿದ್ಧ ದೇವರಾದಿಯಾಗಿ ಅನೇಕ ವಚನಕಾರರ ವಚನಗಳನ್ನ ಅಭ್ಯಸನ ಮಾಡಿದಾಗ ನಿಮ್ಗೆ ಕಂಡು ಬರ್ತಾ ಇವೆ. ಭಕ್ತ ಸ್ಥಳದಲ್ಲಿ ಭ್ರಮರನಾದ ಇದೆ, ಅಂದ್ರೆ ದುಂಬಿ ಅಂತ ನಿಮ್ಗೆ ಶಬ್ದ ಬರುತ್ತೆ ನೋಡಿ. ಈ ಗುಂಗಿ ಹುಳ ಅಥವಾ ಭ್ರಮರನಾದ ಅಂತೀವಿ. ಮಹೇಶ ಸ್ಥಳದಲ್ಲಿ ಅದಕ್ಕೆ ವೇಣುನಾದ ಅಥವಾ ವೀಣಾನಾದ ಅಂತ ಕರೀತಾ ಇದ್ದಾರೆ. ಪ್ರಸಾದಿ ಸ್ಥಳದಲ್ಲಿ ಘಂಟಾನಾದ, ಪ್ರಾಣಲಿಂಗಿ ಸ್ಥಳದಲ್ಲಿ ಭೇರಿನಾದ ಅಂತ ಕೊಟ್ಟಿದ್ದಾರೆ. ಶರಣ ಸ್ಥಳದಲ್ಲಿ ಮೇಘನಾದ ಅಂತ ಕೊಟ್ಟಿದ್ದಾರೆ. ಐಕ್ಯ ಸ್ಥಳದಲ್ಲಿ ಪ್ರಣಮನಾದ, ನಿಷ್ಕಲಂಕ ಸ್ಥಳದಲ್ಲಿ ದಿವ್ಯನಾದ, ನಿಶೂನ್ಯ ಸ್ಥಳದಲ್ಲಿ ಶಿವನಾದ, ಮಹಾನಾದ, ನಿರಂಜನ ಸ್ಥಳದಲ್ಲಿ ಕೊಟ್ಟಿದ್ದಾರೆ. ನಾನೇನ್ ಮಾಡಿದೆ, ಇವುಗಳ ತರಂಗಾಂತರ ಹೇಗಿದೆ ಅಂತ ನಾನು ಅಭ್ಯಸನ ಮಾಡಿದೆ. ಏನು, ಗೂಗಲ್ನಲ್ಲಿ ಹಾಕಿ ದುಂಬಿಯ ಭ್ರಮರನಾದ, ಈ ಒಂದು ಹೂವಿನ ಮೇಲೆ ಕುಳಿತಂತ ಹುಳ, ಆ ಭ್ರಮರ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಹೋಗುವಾಗ ಒಂದು ನಾದ ಮಾಡ್ತಾ ಇದೆ. ಅದನ್ನು ತಾವು ಕೇಳಿದ್ದೀರಿ. ಅದು ಯಾವ ತರಂಗಾಂತರದ ಇಲ್ಲಿದೆ ಅಂದ್ರೆ 396 396 ಹರ್ಟ್ಸ್. ಇದೆಲ್ಲ ಸೈನ್ಸ್. ಎಷ್ಟೊಂದು ಜಾಣರಿದ್ದಾರೆ ನೋಡಿ ನಮ್ಮ ವಚನಕಾರರು ಅಥವಾ ಶರಣರು. ಹಾಗೇನೆ ಮಹೇಶ ಸ್ಥಳದಲ್ಲಿ ವೀಣಾನಾದ ಅಥವಾ ವೇಣುನಾದ, ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ? ತರಂಗಾಂತರ 417.
ಘಂಟಾನಾದದಲ್ಲಿ 528. ನೀವು ಬೇಕಿದ್ರೆ ಇವತ್ತು ಹೋಗಿ ಇವನ್ನೆಲ್ಲ ನೋಡಿ. ದಿ ಬೆಲ್ ತರಂಗ ಅಂತ ಬೆಲ್ದ ಎಷ್ಟಿದೆ ಅಂದ್ರೆ 528. ಭೇರಿನಾದ ಅಂದ್ರೆ ನಗಾರಿ ತರ 639. ಮೇಘನಾದ ಅಂದ್ರೆ ಈ ಗುಡುಗು ಸಿಡಿಲು ಬರೋಕ್ಕಿಂತ ಮುಂಚೆ ಒಂದಕ್ಕೊಂದು ಈ ಮೋಡಗಳು ಒಂದಕ್ಕೊಂದು ಡಿಕ್ಕಿಯಾದಾಗ ಒಂದು ಶಬ್ದ ಬರುತ್ತೆ, ಸಿಡಿಲಿನ ತರ ಆ ಗುಡುಗುಡು ಅಂತ ಶಬ್ದ ಬರುತ್ತಲ್ಲ, ಅದರ ನಾದ 741. ಓಂಕಾರನಾದದ ಪ್ರಣಮನಾದದ ಎಷ್ಟಿದೆ? 852 ಹರ್ಟ್ಸ್ ಇದೆ. ಹಾಗೇನೆ ಡಿವೈನ್ ಫೀಲಿಂಗ್ ಎಲ್ಲಿ ನಾನು ನಿಷ್ಕಲಂಕ ಇದಕ್ಕೆ ಬಂದಾಗ, ಸಹಸ್ರಾರ ಚಕ್ರಕ್ಕೆ ಬಂದಾಗ ಒಂದು ದಿವ್ಯನಾದ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಅದು ಡಿವೈನ್ ಸೌಂಡ್, ಅದು 963 ಹರ್ಟ್ಸ್ ಕೊಟ್ಟಿದ್ದಾರೆ. ಸಿಂಹನಾದ ಅಂದಾಗ ನಾನು ಏನ್ ತಿಳ್ಕೊಂಡೆ, ಸಿಂಹ ಗರ್ಜಿಸುತ್ತಲ್ಲ, ಅಪಾರವಾದ ಒಂದು ಗರ್ಜನೆ ಇರಬಹುದು ಅಂತ ಹೇಳಿ ಅದನ್ನ ಹುಡ್ಕೋಡಕ್ ಶುರು ಮಾಡಿದ್ರೆ ಅದು ಸಿಂಹನಾದ. ನೀನು ನಿಶೂನ್ಯನಾಗಿದ್ದೀಯಾ, ಶೂನ್ಯ ಸ್ಥಳದಲ್ಲಿ ಸಿಂಹನಾದ ಕೊಟ್ಟಾಗ ನಾನು ಅದು 963ರ ಮೇಲಿನ ಒಂದು ತರಂಗಾಂತರ ಇರಬೇಕು ಅಂತ ಭಾವಿಸಿದ್ದೆ. ನನ್ನ ಊಹೆ ತಪ್ಪಾಗಿತ್ತು. ಯಾಕೆ? ನಿಶೂನ್ಯ ಸ್ಥಳದಲ್ಲಿ ಶೂನ್ಯವಾಗ್ಬೇಕಲ್ಲ. ಅದನ್ನೇ ನಾನು ರೋರಿಂಗ್ ಸೌಂಡ್ ಆಫ್ ಎ ಲಾಯನ್ ಹಾಕಿದಾಗ ಅದರ ಹರ್ಟ್ಸ್ ಬರೀ ಕೇವಲ 18 ಹರ್ಟ್ಸ್ ಇದೆ, 18 ಹರ್ಟ್ಸ್. ಹಾಗೇನೆ ನಿರಂಜನ ಸ್ಥಳಕ್ಕೆ ಬಂದಾಗ ಮಹಾನಾದ, ಅದು ಕೂಡ 100, 111. ಅಂದ್ರೆ ಬಂಧುಗಳೇ, ನನಗೆ ಆಶ್ಚರ್ಯವಾಗಿದ್ದೇನೆಂದ್ರೆ ಈ ಭ್ರಮರನಾದ, ವೀಣಾನಾದ, ಘಂಟಾನಾದ, ಭೇರಿನಾದ, ಮೇಘನಾದ, ಪ್ರಣಮನಾದ, ದಿವ್ಯನಾದ, ಸಿಂಹನಾದ, ಮಹಾನಾದ ಅಂತ ನಮಃ ಶಿವಾಯ ಓಂ ಬಸವ ಬಸವ ಅನ್ನುವಾಗ ಅಲ್ಲಿ ಕೊಟ್ಟಿರುವ ನಾದಗಳನ್ನ ನೋಡಿದರೆ ಇವುಗಳನ್ನೇ ಯಾಕೆ ಕೊಟ್ಟಿರಬಹುದು? ಯಾಕೆ ಪ್ರಸಾದಿ ಸ್ಥಳದಲ್ಲಿ ಘಂಟಾನಾದ ಅಂದ್ರು? ಯಾಕೆ ಐಕ್ಯ ಸ್ಥಳದಲ್ಲಿ ಪ್ರಣಮನಾದ ಅಂದ್ರು? ಆ ನಾದಗಳಿಗೆ ಆ ಸೈನ್ಸ್ ಪ್ರಕಾರ ನೋಡಿದರೆ ಹೇಗೆ 396, 417 ಅವು ಹೇಗೆ ಕ್ರಮೇಣವಾಗಿ ಹೆಚ್ಚುತ್ತಾ ಹೋಗಿ ಒಂದು ಸಹಸ್ರಾರ ಚಕ್ರದಲ್ಲಿ 963 ಹರ್ಟ್ಸ್ ಆಗಿದ್ದು ಕೊನೆಯಲ್ಲಿ ನಿಶೂನ್ಯವಾಗದಾಗ 18 ನಿರಂಜನಕ್ಕೆ ಬಂದು ಮತ್ತೆ 100 ಆಗುತ್ತಲ್ಲ. ಇನ್ನು ವಿಜ್ಞಾನಿಗಳಲ್ಲದೆ ಏನು 12ನೇ ಶತಮಾನದಲ್ಲಿಯ ವಚನಗಳು ಇವೆಲ್ಲ ನಾದಗಳನ್ನು ಹೇಳ್ತಾ ಇರಿದ್ರೆ ಆ ನಾದಗಳ ಒಂದು ಅಪೂರ್ವವಾದ ಜ್ಞಾನವನ್ನ ನಾವು ಪಡೆಯಬೇಕು. ವಚನ ಪಿತಾಮಹರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಭ್ರಮರನಾದ ಅಥವಾ ಪೆಣ್ದುಂಬಿನಾದ ಅಂದ್ರೆ ಅವ್ರು ಕೊಟ್ಟಿರೋ ವಿವರಣೆಯನ್ನ ನಾನು ಹೇಳ್ತಿದ್ದೀನಿ ಅಷ್ಟೇ. ಭಕ್ತ ಸ್ಥಳದಲ್ಲಿ ಈ ಭ್ರಮರನಾದ ಅಥವಾ ಪೆಣ್ದುಂಬಿನಾದ ಅಂತ ಅವ್ರು ಕರೆದಿದ್ದಾರೆ. ಮಲ್ಲಿಗೆ ಮೊದಲಾದ ಸಮಸ್ತ ಪುಷ್ಪಗಳಿಗೆ ಎರಗಿ ಆ ಗಂಧವೇ ಆಹಾರವಾಗಿರುವ ಭೃಂಗಧ್ವನಿಯೇ ಭೋರ್ ಎಂಬ ಶಬ್ದವನ್ನ ಸದ್ಭಕ್ತನಿಗೆ ಕೊಡುತ್ತಿರುವುದೇ ಭ್ರಮರನಾದವಾಗಿದೆ ಅಂತ ಭ್ರಮರನಾದದ ಬಗ್ಗೆ ಹಳಕಟ್ಟಿ ಅವರು ಹೇಳ್ತಿದ್ದಾರೆ. ವೇಣುನಾದ ಅಥವಾ ವೀಣಾನಾದ ಅನ್ನೋದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಒಂದು ತೆರೆನಾದ ಕಟ್ಟಿಗೆಗೆ ಒಣ ಕುಂಬಳಕಾಯಿ ಕಟ್ಟಿ ಮೇಣದಿಂದ ಬಂಧಿಸಿ ಅದಕ್ಕೆ ಮುಖಗಳನ್ನ ಮಾಡಿ ಅದರ ಮೇಲೆ ತಂತಿಗಳಿಂದ ಗೆಜ್ಜೆಗಳ ಕಟ್ಟಿ ಸುಸ್ವರ ಬಿಡಿದು ಬಾರಿಸುವಲ್ಲಿ 32 ಧ್ವನಿಗಳನ್ನ ಮಹೇಶ್ವರನಿಗೆ ಕೊಡುತ್ತಿರುವುದೇ ವೇಣುನಾದವಾಗಿದೆ ಅಂತ ಬರೆದಿದ್ದಾರೆ. ಘಂಟಾನಾದ ಅಂದಾಗ ಘಂಟೆ ಹೇಗೆ ಮಾಡಿರ್ತಾರೆ? ಪಂಚಲೋಹದೊಳಗೆ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ಕಂಚು, ಹಿತ್ತಾಳೆ, ಈ 5 ಪಂಚಲೋಹದೊಳಗೆ ಮಿಶ್ರವಾದ ಕಂಚಿನಿಂದ ಮೇಣದಿಂದ ಕರಗಿಸಿ ಮಣ್ಣಿನಲ್ಲಿ ಮುಚ್ಚಿಟ್ಟು ಮೇಲೆ ಕೆಳಗೆ ರಂಧ್ರವ ಹೊಡೆದು ಅಗ್ನಿಯಿಂದ ಕರಗಿಸಿ ರಸವಾದಲ್ಲಿ ಆ ನಾಭಿಯಲ್ಲೆರೆದು ಅನಂತ ರೂಪದಿಂದ ರಚಿಸಿ ವಿಧಾನದಿಂದ ಜಂತ್ರಗಳಿಗೆ ಹಿಡಿದು ಕಬ್ಬಿಣದ ನಾಲಿಗೆಯ ಹಾಕಿ ಗಂಟೆ ಹೇಗೆ ಮಾಡ್ತಾ ಇದ್ದಾರೆ ಹೇಳ್ತಿದ್ದಾರೆ ಹಳಕಟ್ಟಿಯವರು. ಪರಿಯಿಂದ ಬಾರಿಸಿದಲ್ಲಿ ಢಣ್ ಢಣ್ ಎಂಬ ಧ್ವನಿಯು ಶಿವಪ್ರಸಾದಿಗೆ ಕೊಡುತ್ತಿರುವುದೇ ಘಂಟಾನಾದವಾಗಿದೆ ಅಂತ ಪ್ರಸಾದಿ ಸ್ಥಳದಲ್ಲಿ ಹೇಳ್ತಿದ್ದಾರೆ. ಭೇರಿನಾದ ಅನ್ನೋದು ಒಂದು ಕಟ್ಟಿಗೆಯನ್ನ ಅಥವಾ ಒಂದು ಗಡಿಗೆಯನ್ನ ಅಥವಾ ಪಂಚಲೋಹ ಮೊದಲಾದ ಕಬ್ಬಿಣವನ್ನ ತೆಗೆದುಕೊಂಡು ಪರಿಯಿಂದ ಶೃಂಗರಿಸಿ ಅದಕ್ಕೆ ಜಿಂಕೆ, ಎಮ್ಮೆ ಅಥವಾ ಯಾವುದೇ ಪಶುವಿನ ಅಂದ್ರೆ ಸತ್ತ ಪಶುವಿನ ಚರ್ಮವನ್ನ ಹಚ್ಚಿ ಬಿಗಿದು ಚೆನ್ನಾಗಿ ಹೊಡೆದು ಬಿಸಿ ಮಾಡಿ ಹಿಡಿದು ಬಾರಿಸಿದಲ್ಲಿ ಪರಿಯಿಂದ ನಾಟ್ಯದ ಗತಿ ಧ್ವನಿಗಳ ಪರಮಾನಂದ ಪ್ರಾಣಲಿಂಗಿಗೆ ಕೊಡುತ್ತಿರುವುದೇ ಭೇರಿನಾದವಾಗಿದೆ. ಇದು ಗುರುಸಿದ್ದೇಶ್ವರ ವಚನಗಳಲ್ಲೂ ಕೂಡ ಈ ನಾದಗಳು ಬರ್ತಾ ಇವೆ. ಹಾಗೇನೆ ಮೇಘನಾದದ ಬಗ್ಗೆ ಪ್ರಸಾದಿ ಅಂದ್ರೆ ಈ ಪ್ರಸಾದಿ ಸ್ಥಳ ನಾವು ಇದಕ್ಕೆ ಬಂದಿವಿ. ಈಗ ವಿಶುದ್ಧಿ ಚಕ್ರದಲ್ಲಿ ಬಂದಾಗ ಷಡ್ಋತುಗಳ ಶರದೃತು ಕಾಲದಲ್ಲಿ ವಿಶೇಷತರನಾಗಿ ಆಕಾಶದೊಳಗೆ ಗುಡುಗು, ಸಿಡಿಲು, ಮಾರುತಗಳ ಭರದ ಬರ್ಭಟದಿಂದ ಕೆಲವು ಮಧ್ಯಸ್ಥವಾಗಿ ಕೆಲವು ಮೃದುತರವಾಗಿ ಹಲವು ಧ್ವನಿಗಳ ನಿಜ ಶರಣನಿಗೆ ಕೊಡುತ್ತಿರುವುದೇ ಮೇಘನಾದವಾಗಿದೆ ಅಂತ. ಏನು ಸುಂದರವಾದ ಪರಿಕಲ್ಪನೆಗಳು. ಪ್ರಣಮನಾದ ಇಲ್ಲಿ ನಮ್ದು ಓಂಕಾರ ಅಂತ ಅಂದ್ವಲ್ಲ, ಇಲ್ಲಿ ನಮ್ಮ ಒಂದು ಆಜ್ಞಾಚಕ್ರದಲ್ಲಿ ಸರಿಗಮ ಪದವೆಂಬಕ್ಷರಗಳ 32 ರಾಗರಚನೆಗಳಿಂದ ಕೆಲವು ಸಂಗೀತ, ಸಾಹಿತ್ಯ, ಸ್ತೋತ್ರ, ಶುಭಶೋಭನ, ಮಂಗಳಾರತಿ, ಜೋಗುಳ, ಪುಷ್ಪಾಂಜಲಿ, ಪರಾಕುಗಳಿಂದ ಪರಿನಾದ ಧ್ವನಿಗಳ ನಿಜಲಿಂಗೈಕ್ಯನಿಗೆ ಕೊಡುತ್ತಿರುವುದೇ ಪ್ರಣಮನಾದವಾಗಿದೆ ಅಂತ ಹಳಕಟ್ಟಿಯವರು ಬರ್ತಿದ್ದಾರೆ.
ದಿವ್ಯನಾದ ಅಂದಾಗ ದಿನರಾತ್ರಿಗಳೆಂಬ 60 ಗಳಿಗೆಗಳಿಗೆ ಅಂದ್ರೆ 1 ಗಳಿಗೆ ಅಂದ್ರೆ 24 ನಿಮಿಷ, 5 ಗಳಿಗೆ ಸೂರ್ಯೋದಯದ ಮುಂಚಿನ ಸಮಯದಲ್ಲಿ ಸಂಸಾರ ಬಂಧನದಿಂದ ಹೊರಬಂದು ಪೂರ್ವಕ್ಕೆ ಮುಖವಾಗಿ ಒಂದು ಸುಖಾಸನವ ರಚಿಸಿ ಅದರ ಮೇಲೆ ಸ್ವಪ್ತದ್ವಾರಗಳನ್ನ ಹಸ್ತಾಂಗುಲಗಳಿಂದ ಬಂಧಿಸಿ ಮನ ಉನ್ಮನಿಯಾಗಿ ನಿಂದು ನೋಡಲು ಅಪಾದ ಮಸ್ತಕ ಪರ್ಯಂತ ನಾಗಸ್ವರದೋಪಾದಿಯಲ್ಲಿ ಧ್ವನಿಯ ನಿರಾತಂಕ ನಿಖಲನಿಗೆ ಕೊಡುತ್ತಿರುವುದೇ ದಿವ್ಯನಾದ. ಯಾಕಂದ್ರೆ ಇಲ್ಲಿ ನಿಷ್ಕಲಲಿಂಗ ಇದೆ. ಸಿಂಹನಾದದ ಬಗ್ಗೆ ಬಹಳ ಬಹಳ ವಿಚಿತ್ರವಾಗಿ ಬರೆದಿದ್ದಾರೆ ಹಳಕಟ್ಟಿಯವರು. ನೀವು ನೋಡ್ಬೇಕಿದು, ಚೆನ್ನಾಗಿರುತ್ತೆ, ಸುಮ್ಮನೆ ಓದ್ಕೊಂಡು ಹೋಗೋದು. ಸಪ್ತದ್ವೀಪಾಂತರದೊಳಗೆ ಸಪ್ತದ್ವೀಪಗಳು ಯಾವುವು? ಜಂಬೂ, ಪ್ಲಕ್ಷ, ಶಾಲ್ಮಲ, ಕುಶ, ಕ್ರೌಂಚ, ಶಾಖ ಮತ್ತು ಪುಷ್ಕರ ಅಂತ ಒಂದು ಸಪ್ತದ್ವೀಪಗಳಿವೆ ಅಂತೆ. ಜಂಬೂ ದ್ವೀಪ ಅಂತ ನಮ್ಮ ಭೂಮಿಗೆ ಅಂತಾರೆ. ಜಂಬೂ ದ್ವೀಪದೊಳಗೆ ಅನೇಕ ಆನೆಗಳುಂಟು. ಆ ಆನೆಗಳು ಕ್ರೌಂಚ ದ್ವೀಪದಲ್ಲಿರುವಂತಹ ಶಿವನ ಸ್ವಪ್ನದಲ್ಲಿ ಕಂಡು ಮರಣವಪ್ಪಿದವು. ಇದೊಂದು ಕತೆ ತರ ಓದ್ಕೊಳ್ಳೋದು. ಆ ಕ್ರೌಂಚ ದ್ವೀಪದಲ್ಲಿ ಇರುವಂತಹ ಶಿವನು ಕಾಡಾರಣ್ಯದಲ್ಲಿ ಒಂದಾನೊಂದು ಸಮಯದಲ್ಲಿ ಆನೆಯ ಹಾಗೆಯೇ ಇರುವ ಕಪ್ಪು ಕಲ್ಲಿನ ಬಂಡೆಯೊಂದನ್ನ ಅದು ನೋಡಿತಂತೆ. ತನ್ನ ಆಹಾರ ಸಿಕ್ಕಿತೆಂದು ಮಹಾ ಸಂತೋಷದಿಂದ ಗರ್ಜಿಸಲು ಆ ಗರ್ಜನೆಗೆ ಆನೆಯ ಆಕಾರದ ಆ ಬಂಡೆಗಳು ಚೂರು ಚೂರಾಯಿತು. ಈ ಸ್ಥಳದಿಂದ ದೂರವಿರುತ್ತಿರುವ ಅಡ್ಡಾಡುತ್ತಿರುವ ಅನೇಕ ಪ್ರಾಣಿಗಳು ಆ ಶಬ್ದಕ್ಕೆ ಹೆದರಿ ಮರಣವಪ್ಪಿದವು. ಆ ಗರ್ಜನೆಯ ಧ್ವನಿಯು 60 ಗಳಿಗೆ ಪರ್ಯಂತ ಅನಂತ ಪ್ರಕಾರದಿಂದ ಪರಿಪರಿಯ ನಾದಗಳ ನಿಶೂನ್ಯನಿಗೆ ಕೊಡುತ್ತಿರುವುದೇ ಶಿವನಾದವಾಗಿದೆ ಅಂತ ಒಂದು ವಿವರಣೆಯನ್ನ ನಮ್ಮ ಫಳಕಟ್ಟಿಯವರು ಕೊಡ್ತಾರೆ. ಕೊನೆಯಲ್ಲಿ ಮಹಾನಾದ ಅಂದ್ರೆ ನಿರಂಜನ ಸ್ಥಳ. ಸಪ್ತದ್ವೀಪಗಳಲ್ಲಿ ಪರ್ವತಗಳ ಆಶ್ರಯದಲ್ಲಿ ದೇವತಾ ಪ್ರತಿಷ್ಠಾ ಸ್ಥಳವಾಗಲಿ ಅರಣ್ಯವಾಗಲಿ ಆವಾತ್ಮರು ಹೇಗೆ ನುಡಿದರೂ ಹಾಗೆ ನುಡಿಯುವ ಧ್ವನಿಯ ನಿಶ್ಚಿಂತ ನಿರಂಜನೆಗೆ ಕೊಡುತ್ತಿರುವುದೇ ಮಹಾನಾದವಾಗಿದೆ ಅಂತ ನಮ್ಮ ವಚನಕಾರರು ಹೇಳ್ತಾ ಇದ್ದಾರೆ. ಹೀಗಾಗಿ 9 ಪ್ರಕಾರದಿಂದ ಪರಶಿವನ ಅಪ್ಪನೆ ಹಿಡಿದು ವಿನೋದಾರ್ಥವಾಗಿ ಸಾಕಾರ ಲೀಲೆಯ ಧರಿಸಿ ನವನಾದಗಳು ಪ್ರವೃತ್ತಿ ನಿವೃತ್ತಿ ಉಭಯ ಮಾರ್ಗಗಳನ್ನು ಆಚರಿಸಿ ಅನಾದಿಶರಣ ಪರಾತ್ಮರ ಮೂರ್ತಿಗೆ ನವವಿಧ ನಾದಗಳಾಗಿ ಸಂಬಂಧವಾಗಿರುತ್ತವೆ. ಹೀಗಾಗಿ ನಾವು ಇವುಗಳನ್ನ ಅರ್ಥ ಮಾಡಿಕೊಳ್ಳೋ ನಾದಗಳ ಬಗ್ಗೆ. ಹಾಗೇನೆ ಕೆಲವೊಬ್ರು ಕೇಳ್ತಾರೆ, ಲಿಂಗ ಪೂಜೆಯಲ್ಲಿ ನಾನು ಜೋರಾಗಿ ಹೇಳ್ಬೇಕು, ಮನಸ್ಸಿನಲ್ಲಿ ಹೇಳ್ಬೇಕು, ಬೇರೆಯವ್ರು ಕೇಳಿಸೋ ಹಾಗೆ ಹೇಳ್ಬೇಕು ಅನ್ನೋದಕ್ಕೂ ಅವ್ರು ಹೇಳಿದ್ರು ಮಂತ್ರದಲ್ಲಿ. ಅದನ್ನ ಹೇಳಿದ್ದಾರೆ, ಅನೇಕ ವಚನಗಳು ಬರ್ತಾ ಇವೆ. ವಾಚಕ, ಉಪಾಂಶು, ಮಾನಸಿಕ. ವಾಚಕ ಅಂದ್ರೆ ಏನು? ಜಪಿಸುವ ಮಂತ್ರವು ಪಕ್ಕದಲ್ಲಿರುವವರು ಕೇಳಿಸ್ತಾ ಇದ್ರೆ ಅದು ವಾಚಕ ಜಪ. ಉಪಾಂಶು ಅಂದ್ರೆ ಜಪಿಸುವ ಮಂತ್ರ ಸನಿಹದವರೆಗೂ ಕೇಳಿಸದೆ ಕೇವಲ ಬಾಯಲ್ಲಿ ಮಾತ್ರ ಇದೆ, ಅದು ಉಪಾಂಶ. ಇದು ಸ್ವಲ್ಪ ವಾಚಕಕ್ಕಿಂತಲ ಶ್ರೇಷ್ಠ ಅಂತ ಹೇಳ್ತಾರೆ. ಮಾನಸಿಕ ಅಂದ್ರೆ ನಾಲಿಗೆ ಬಾಯಿಗಳನ್ನು ಉಪಯೋಗಿಸದೆ ಕೇವಲ ಮನಸ್ಸಿನಲ್ಲೇ ಜಪ ಮಾಡ್ತಾ ಇದ್ರೆ ಅದು ಮಾನಸಿಕ ಜಪ. ಇದು ಉಪಾಂಶಗಿಂತಲೂ ಶ್ರೇಷ್ಠವಾದುದು. ಈ ಮಾನಸಿಕ ಜಪದಲ್ಲಿ ಮಂತ್ರದ ವಿವಿಧ ರೂಪಿನ ಹಾಗೂ ಪ್ರಾಮುಖ್ಯ ಅರ್ಥದ ಆಕಾರವು ಮನದಲ್ಲಿ ಮೂಡುವುದು ಅಂತ ವಚನಗಳು ಹೇಳ್ತಾ ಇವೆ. ಹೀಗಾಗಿ ಅರ್ಥವನ್ನರಿತು ಮಾಡುವ ಜಪ ಆಗ್ಬೇಕು ನೋಡಿ, ಸುಮ್ನೆ ಬಡಬಡಿಸ್ಬಾರ್ದು. ಏನು ನ ಅಂದಾಗ ಏನಿದೆ, ಮ ಅಂದಾಗ ಏನಿದೆ, ಶಿ ಅಂದಾಗ ಏನಿದೆ, ಅಲ್ಲಿರುವ ಆಚಾರಲಿಂಗ, ಗುರುಲಿಂಗ, ಜಂಗಮಲಿಂಗ, ಹೀಗೆ ಅರ್ಥ ಮಾಡಿಕೊಂಡು ಅದನ್ನು ಪಠಿಸೋದಾದ್ರೆ ಅದಕ್ಕೆ ಅರ್ಥವನ್ನರಿತು ಮಾಡುವ ಜಪಕ್ಕೆ ಏನಂತಾರಂದ್ರೆ ಸಗರ್ಭ ಜಪ ಅಂತ ಕರ್ತಾರೆ. ಸಗರ್ಭ ಜಪ ನಿಮಗೆ ಅರ್ಥ ಮಾಡ್ಕೊಂಡು ಅದನ್ನ ಅನ್ನೋದು. ಅರ್ಥದ ಭಾವನೆಯಲ್ಲಿ ಸುಮ್ಮನೆ ಮಾಡೋ ಜಪ ಅದಕ್ಕೆ ಅಗರ್ಭವಾಗಿದೆ. ಸಗರ್ಭ ಜಪ ಮಾತ್ರ ಪರಮ ಪ್ರಧಾನವಾಗಿದೆ. ಅದಕ್ಕೆ ಬಂಧುಗಳೇ, ಕೊನೆಯಲ್ಲಿ ಪಂಚಾಕ್ಷರಿ ಮಂತ್ರ ಜಪ ಹಿರಿದಾಗಿದೆ, ಇದರಲ್ಲಿ ಅಪರಿಮಿತ ಶಕ್ತಿ ತುಂಬಿದೆ. ಅದನ್ನು ಸದಾ ವಾಚಕವಾಗಿ, ಉಪಾಂಶಿಕವಾಗಿ ಅಥವಾ ಮಾನಸಿಕವಾಗಿ ಕ್ರಮಾನುಸಾರ ನುಡಿಯಬೇಕು. ನಮಃ ಶಿವಾಯ ಓಂ ಬಸವ ಭಕ್ತಿ ಭಾವದಿಂದ ನುಡಿದ ಆ ಮಂತ್ರಸ್ತುತಿ ವ್ಯಕ್ತಿಯ ಅಂತಃಕರಣದಲ್ಲೆಲ್ಲ ತುಂಬಬೇಕು. ಹೀಗಾಗಿ ನಿಧಾನವಾಗಿ ಅರ್ಥ ಮಾಡಿಕೊಂಡು ಪ್ರತಿ ಪ್ರಣಮದ ಮೇಲೆ, ಪ್ರಣವಾಕ್ಷರದ ಮೇಲೆ ಅದರ ಅರ್ಥವನ್ನ ಮೈಯೆಲ್ಲ ಅನುರಣಿಸುತ್ತಾ ಅನ್ಬೇಕು. ಆಗ ಅಂತಃಕರಣಗಳ ಅವಿದ್ಯಾದಿ ಕ್ಲೇಶಗಳು ನಷ್ಟವಾಗೋದಿವೆ, ಇಲ್ದಿದ್ರೆ ಆಗೋಲ್ಲ. ಈ ಮಂತ್ರ ಜಪದಿಂದ ಸಾಧಕನು ವಿಮಲನಾಗ್ತಾ ಇದ್ದಾನೆ, ಪಾಪ ಮುಕ್ತನಾಗಿ ವಿರಮಿಸುತ್ತಾನೆ ಅಂತ ಈ ಜಪದ ಬಗ್ಗೆ ನಮ್ಗೆ ಹೇಳ್ಬೇಕಾಗಿತ್ತು. ತಾವು ಎಲ್ಲ ಈಗ ಕೇಳ್ಕೊಂಡ್ರಿ. ಮಂತ್ರೋಚ್ಚಾರಣೆಗೆ ಇಲ್ಲಿ ಅಪಾರವಾದ ಒಂದು ಮಹತಿ ಇದೆ. ಹೀಗಾಗಿ ಇಷ್ಟಲಿಂಗ ಪೂಜೆಯಲ್ಲಿ ಈ ಮಂತ್ರಗಳನ್ನು ನುಡಿಯುವಾಗ, ಪ್ರಣವಾಕ್ಷರಗಳನ್ನು ನುಡಿಯುವಾಗ ನಾನು ಏನಂತ ಇದ್ದೀನಿ, ಹಾಗೇನೆ ನೀವು ಯಾವಾಗಲೂ ಸಮಯ ಸಿಕ್ಕರೆ ನಾನು ಈಗಾಗಲೇ ಈ ಕರಹಸ್ತದಲ್ಲಿ ನಿಮಗೆ ಹೇಳಿದ್ದೀನಿ. ಏನಂದ್ರೆ ಈ ಉಂಗುರ ಬೆರಳಿನಲ್ಲಿ
ಆಚಾರಲಿಂಗ, ಕಿರು ಬೆರಳಿನಲ್ಲಿ ಗುರುಲಿಂಗ, ಹೆಬ್ಬೆರಳಿನಲ್ಲಿ ಶಿವಲಿಂಗ, ಹಾಗೇನೆ ತೋರು ಬೆರಳಿನಲ್ಲಿ ಜಂಗಮಲಿಂಗ, ಆಕಾಶಲಿಂಗ ನಡು ಬೆರಳಲ್ಲಿ ಅಥವಾ ಮಧ್ಯದ ಬೆರಳಿನಲ್ಲಿ, ಅಂಗೈಯಲ್ಲಿ ಮಹಾಲಿಂಗ, ಹಾಗೇನೆ ಈ ಉಂಗುರು ಬೆರಳ ಕಿರು ಬೆರಳ ಕೂಡಿ ಅದು ನಿಷ್ಕಲಲಿಂಗ, ತೋರು ಬೆರಳ ಮತ್ತು ಹೆಬ್ಬೆರಳು ಜ್ಞಾನ ಮುದ್ರೆ ಕೂಡಿ ನಿಶೂನ್ಯಲಿಂಗ, ಹಾಗೇನೆ ಮಧ್ಯ ಬೆರಳು ನನ್ನ ಅಂಗೈಯನ್ನು ಮುಟ್ಟಿದಾಗ ಅಲ್ಲಿ ಪ್ರಸಾದಲಿಂಗ ಮತ್ತು ಮಹಾಲಿಂಗ ಕೂಡಿ ನಿರಂಜನಲಿಂಗವಾಗುವುದು. ಹಾಗೇನೆ ಮಣಿಕಟ್ಟು ಅದು ಒಂದು ಅನುಲಿಂಗ. ಈ ತರದ ಒಂದು ಇದರಲ್ಲಿ ನಾವು ಆ ಬಟ್ಟುಗಳ ಮೂಲಕ ಕರಹಸ್ತದ ಮೂಲಕ ಎಡಕರಹಸ್ತದ ಮೂಲಕ ಕೂಡ ನೀವು ಯಾವಾಗಲೂ ನಿಮಗೆ ಮನಃಶಾಂತಿ ಬೇಕಾಗಿದ್ದರೆ ಆ ಧ್ಯಾನದಲ್ಲಿ ಮುಳುಗಿರಬಹುದು ಅಂತ ಹೇಳ್ತಾ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಸಾರಿ ಈ ಜ್ಞಾನ ಶೂನ್ಯ ಸ್ಥಳವು ಸ್ವಲ್ಪ ಸುದೀರ್ಘವಾದ ಸ್ಥಳವಾಗಿರೋದ್ರಿಂದ ಮತ್ತೆ ಮುಂದಿನ ಸೋಮವಾರ ಅದನ್ನ ಮುಂದುವರಿಸೋಣ ಅಂತ ಹೇಳ್ತಾ, ನಿಮಗೇನಾದ್ರೂ ಸಲಹೆ ಸಂದೇಹ ಸೂಚನೆಗಳಿದ್ರೆ ಹೇಳ್ಬೋದು ಅಂತ ಹೇಳಿ ನಿಮಗೆಲ್ಲರಿಗೂ ಈ ಅವಕಾಶಕ್ಕಾಗಿ ತಮ್ಮೆಲ್ಲರ ಪಾದಾರದ ಬಿಂದಗಳಿಗೆ ನಮಿಸುತ್ತಾ ಇಲ್ಲಿಗೆ ನಾನು ವಿರಮಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಓಂ ಶ್ರೀ ಶರಣಾರ್ಥಿ. ಗುರು ಬಸವಲಿಂಗಾಯ ನಮಃ. ದಿವಸ ಸದ್ಭಾವನೆ ಮಾಡ್ತಕ್ಕಂಥ ಎನ್ನುಲೆ ಭಕ್ತಿಯ ಶರಣಾರ್ಥಿಗಳು. ಇಂದಿನ ಚಿಂತನೆ ಮೇಲೆ ತಮ್ಗೇನಾದ್ರು ಒಂದು ಸಂಶಯ ಅಥವಾ ಹೆಚ್ಚಿನ ಬೆಳಕಿದ್ರೆ 1-2 ನಿಮಿಷ ಚಿಂತನೆ ಮಾಡ್ಬೋದು. ಯಾರಾದ್ರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ನೀವು ಯಾರಾದ್ರೂ ಇಷ್ಟಲಿಂಗ ಪೂಜೆಯಲ್ಲಿ ಹೇಗೆ ಇವನ್ ಮಂತ್ರಗಳನ್ನು ಉಚ್ಚರಿಸ್ತೀರಿ ಹೇಳಿ? ಯಾರು ಹೇಳ್ತೀರಿ? ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುವವರು ಒಬ್ರು ಯಾರಾದ್ರೂ ಹೇಳಿ ಹೇಗಂತೀರಿ? ಇಷ್ಟಲಿಂಗವನ್ನ ತೆಗೆದುಕೊಂಡ್ರಿ, ಎಲ್ಲ ವಿಭೂತಿ ಧಾರಣೆ ಆಯ್ತು, ರುದ್ರಾಕ್ಷಿ ಧಾರಣೆ ಆಯ್ತು, ಹೇಗೆ ಶುರು ಮಾಡ್ತೀರಿ ಶಿವಯೋಗವನ್ನ? ಯಾರು ಶುರು ಮಾಡ್ತೀರಿ ಹೇಳಿ ನೋಡೋಣ. ಆರಂಭಿಸಿ ಯಾರಾದ್ರೂ. ಮೊದಲ ಮಜ್ಜನ ಕೆರಿತೀವಿ. ಹಾ, ಮಜ್ಜನ ಕೆರೆದ್ರಿ, ಮುಂದೆ ವಿಭೂತಿ ಮಜ್ಜನ ಧಾರಣೆ. ಕೆರೆದ್ರೆ ಅದನ್ನ ಒಂದು ವಚನ ಅಂತೀವಿ, ನಾನು ಆರಂಭ ಮಾಡುವೆ ಅಂತ. ಹಾ ಆಯ್ತು, ಮುಂದೆ ಆಮೇಲೆ ವಿಭೂತಿ ಹಚ್ಚಿ ಒಂದ್ 5 ನಿಮಿಷ ಅಥವಾ 2 ನಿಮಿಷ ಲಿಂಗಪ್ಪನ ನೋಡ್ಕೊತೀವಿ. ಮುಂದೆ ಆಮೇಲೆ 2ನೇ ಸಲ ಮತ್ತೆ ಮಜ್ಜನ ಕೆರಿತೀವಿ, ಅವಾಗ ಅಕ್ಕ ಮಹಾದೇವಿ ವಚನ ಅಂತೀವಿ. ಆಯ್ತು, ಮುಂದೆ ಶಿವಯೋಗ ಯಾವಾಗ ಮಾಡ್ತೀರಾ? ವಿಭೂತಿ ರುದ್ರಾಕ್ಷಿ ಇದನ್ನೆಲ್ಲ ಧರಿಸಿ ಆಮೇಲೆ ಒಂದ್ 5 ವಚನ ಅಂತೀವಿ. ಆಯ್ತು, 5 ಮತ್ತೆ ವಚನ ಅಂದು ಇದು ಮಂತ್ರ ಉಚ್ಚಾರಣೆ ಜಪಮಾಲೆಯನ್ನ ಅದನ್ನ ಮಾಡ್ತೀವಿ. ಇಷ್ಟ ಮಾಡಿ ಮತ್ತೆ ಲಿಂಗಾಂಗ ಯೋಗವನ್ನ ತೆಗೆದು ಪಾದೋದಕವನ್ನು ಮಾಡ್ಕೊಂಡು ಅದನ್ನ ಸೇವನೆ ಮಾಡಿ. ಲಿಂಗಾಂಗ ಯೋಗವನ್ನ ಹೇಗ್ ಮಾಡ್ಕೊಳ್ತೀರಿ? ಆ ಲಿಂಗದಲ್ಲಿ ಒಂದು ಬಿಳಿ ಪ್ರಭೆ ಬರುತ್ತ, ಬಯಲು ತರಾನೇ ಇರುತ್ತದೆ. ಅದನ್ನ ಒಂದೇ ದೃಷ್ಟಿಯಿಂದ ನೋಡೋದಂತ. ತಾವ್ ಹೆಂಗ್ ಮಾಡ್ತಿರೋ ಅದು ನನಗೆ ಗೊತ್ತಿಲ್ಲ, ನಾನ್ ಮಾತ್ರ ಇಷ್ಟ ಮಾಡ್ತೇನೆ. ಮತ್ತೆ ಬೇರೆ ಯಾರಾದ್ರೂ ಹೇಗೆ ಮಾಡ್ಕೊಳ್ತೀರಿ ಹೇಳಿ ನೋಡೋಣ. ಈಗ ತಾಯಿ ಹೇಗೆ ಹೇಳಿದ್ರಲ್ಲ ಹಾಗೇನೆ ಮಾಡ್ಕೊಳ್ತಿರೋ? ಎಲ್ರು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತೀರಿ ತಾನೇ? ಹೆಂಗ್ ಮಾಡ್ಕೊಳ್ತೀರಿ ಹೇಳ್ರಿ, ಸ್ವಲ್ಪ ನನಗೂ ಕಲಿಸಿ ಇವತ್ತು. ಸ್ನಾನ ಮಾಡ್ಕೊಂಡು ಭಸ್ಮ ಧಾರಣೆ ಮಾಡ್ಕೋತೇವ್ರಿ, ರುದ್ರಾಕ್ಷಿ ಧಾರಣೆ ಮಾಡ್ಕೋತೇವಿ. ಆಮೇಲೆ ನಾನೊಂದ್ ಸ್ವಲ್ಪ ಪ್ರಾಣಾಯಾಮ ಮಾಡ್ತೇನ್ರಿಪ್ಪ, ಮನಸ್ಸಿನ ಒಂದು ಸ್ಥಿತಿಗಾಗಿ. ಆಮೇಲೆ ಯಾವಾಗ ಮಾಡ್ತೀರ ಅದನ್ನ? ಆಗರಿ ನಾ ಪದ್ಮಾಸನ ಹಾಕಿ ಕೂಡುದು ಲಿಂಗ ಪೂಜೆಗೆ. ಭಸ್ಮ ಧಾರಣೆ, ರುದ್ರಾಕ್ಷಿ ಧಾರಣೆ ಒಂದ್ ವಚನ ಅಂದು ಭಸ್ಮ ಧಾರಣೆ ಮಾಡ್ಕೊಂಡು ಪ್ರಾಣಾಯಾಮ ಒಂದಷ್ಟು ನಿಮಿಷ ಮಾಡ್ತೇನ್ರಿಪ್ಪ, ಒಂದ್ 5-10 ನಿಮಿಷ ನಾನು. ಅದಾದ್ಮೇಲೆ ಲಿಂಗ ಇನ್ನ ಹೊರಗಡೆ ತೆಗೆದು ಅಂಗೈ ಒಳಗೆ ಇಟ್ಟುಕೊಂಡು ಮಜ್ಜನ ಇರ್ತತ್ರಿ, ಅದಕ್ಕೊಮ್ಮೆ ಓಂ ಪ್ರಣವ ಬಸವ ಪ್ರಣವ ಬರದು ಮಜ್ಜನ ಮಾಡ್ತೇವ್ರಿಪಾ, ಸಜ್ಜನೆಯಾಗಿ ಮಜ್ಜನ ಕೇರಿವಿ ಅಂತ ಹೇಳಿ. ಆಮೇಲೆ ಒಂದ್ ಮಡಿ ಬಟ್ಟೆಯಿಂದ ಆ ಲಿಂಗಯನ್ನೆಲ್ಲ ಒರೆಸ್ಕೊಂಡು ಪಂಚಕೋಣ ಹಸ್ತಕ್ ಬರೋದು, ಷಟ್ಕೋಣ ಅಥವಾ ಪಂಚಕೋಣ, ಅಲ್ಲಿ ಲಿಂಗಯನ್ನ ಇಟ್ಟು ಭಸ್ಮ ಧಾರಣೆ ಮಾಡಿ ಒಂದು ಹೂವನ್ನ ಏರಿಸಿ ಧೂಪ ಪ್ರಸಾದ ಇದೆಲ್ಲ ಆದ ಮೇಲೆ ನಾವು ಷಡ್ಲಿಂಗಗಳಿಗೆ ನವಲಿಂಗಗಳಿಗೆ ಏನ್ ಜಪ ಅದಾವಲ್ರಿಪ್ಪ ನಮ ಅಂತ ಹೇಳಿ, ನಾನು ಇಂತಿಷ್ಟು ಜಪ ಮಾಡೋದು ಅಂತೇಳಿ ಮೊದಲಿನಿಂದ ಮಾಡ್ಕೊಂಡ್ ಬಂದೀನ್ರಿಪಾ. ಒಂದ್ 500 ಜಪ ಹಂಗ ಮಣಿ ಅನಿಸ್ತಿದ್ದೆ. ಈಗೆಲ್ಲಾ ಇದು ನಕಾರ ಮಕಾರ ಇವೆಲ್ಲ ಬಂದ ಕೂಡ್ಲೆ
ಈಗ ಅವನ ಅಷ್ಟು ತಗೊಳದ್ಲ ಇದನ್ನ ಆ ಲಿಂಗಣ್ಣ ನೋಡ್ತಾನ ಅವನ ನಮ ಶಿವಾಯ ಓಂ ಬಸವಾತನಾನು ಒಯ್ತೇನ್ರಿಪ್ಪ. ಹೋದು ಆಮೇಲೆ ಆ ಮಂತ್ರನ ಅಷ್ಟು ನವಲಿಂಗದವರೆಗೆ ಹೋದ ತಕ್ಷಣ ಮುಗಿಸಿದ ಮೇಲೆ ತ್ರಾಟಕ ಅದ ದೃಷ್ಟಿ ಯೋಗ ಮಾಡ್ತೇನ್ರಿಪ್ಪ. ದೃಷ್ಟಿ ಯೋಗ ಸೂಕ್ಷ್ಮವಾಗಿ ಅದನ್ನ ಬಹಳಷ್ಟು ಆನಂದವಾಗುವವರೆಗೇನು ಒಮ್ಮೆ ಬಹಳ ಹೊತ್ತು ಹೋಗ್ತತ್ರಪ್ಪ, ಒಮ್ಮೊಮ್ಮೆ ಸ್ವಲ್ಪ ಹೊತ್ತಿಗೆನು ನಿಲ್ಲಿಸ್ಬಿಡುದು. ಒಟ್ಟಾರೆ ಆಂತರಿಕವಾಗಿ ಎಲ್ಲಿವರೆಗೆ ಅದು ಹೋಗ್ತದ ಅಲ್ಲಿವರೆಗೆ ತಗೊಂಡ್ ಹೋಗಿರ್ತೇನ್ರಪ್ಪ. ಆಮೇಲೂ ಹೊರಗ ಬಹಿರ್ಮುಖಕ್ಕ ಬಹಿರಂಗಕ್ಕ ಬಂದ ಕೂಡ್ಲೆ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತೇಳಿ ಪಾದೋದಕ ಪ್ರಸಾದವನ್ನ ಸ್ವೀಕಾರ ಮಾಡಿ ಮತ್ತ ಆ ಲಿಂಗಕ್ಕ ಭಸ್ಮ ಹಚ್ಚಿ ಎನ್ನ ಮಾಮಕ್ಷೇಮ ನಿಮ್ಮದಯ ತಂದೆ ನೀನು ಹೇಳಿ ಮಂಗಲ್ ಮಾಡಿ ಕರಡಿಗೆಯಲ್ಲಿ ಲಿಂಗವನ್ನು ಇಟ್ಕೋತೀವ್ರಪ್ಪ. ಆಯ್ತು ಆಯ್ತು ಆಯ್ತು. ಶರಣಾರ್ಥಿ ಅಕ್ಕ. ಮತ್ತೇನಾದ್ರು ಯಾರಿಗಾದ್ರೂ ಏನಾದ್ರು ಕೇಳ್ಬೇಕಾಗಿತ್ತಾ? ಹೇಗೆ ಈ ಶಿವಯೋಗದ ಈ ಮೊದಲ ಭಾಗ ನಾನು ಮುಗಿಸ್ತಾ ಇದ್ದೀನಿ. ಈ ಜ್ಞಾನ ಶೂನ್ಯ ಸ್ಥಳವಾದ ನಂತರ ನಾನು ಎರಡನೆಯ ಭಾಗವಾಗಿ ಅಂಗದಿಂದ ಲಿಂಗದತ್ತ ಅಂತ ಎರಡನೇ ಭಾಗ, ಮೂರನೆಯ ಭಾಗ ಕಂಪ್ಲೀಟ್ಲಿ ಈ ಲಿಂಗ ಪೂಜೆ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನೇ ನಾವು ಚರ್ಚೆಗೆ ತಗೊಳ್ತಾ ಇದ್ದೀವಿ, ಮೂರನೇ ಭಾಗ. ಹೀಗಾಗಿ ಆ ಪುಸ್ತಕ ಈಗ ಮುದ್ರಣ ಹಂತ ಆಲ್ಮೋಸ್ಟ್ ಬಂದಿದೆ. 26 ಏಪ್ರಿಲ್ಗೆ ಅದು ಬೆಳಗಾವಿಯಲ್ಲಿ ಬಿಡುಗಡೆ ಇದೆ. ಅದಕ್ಕೆ ಎಲ್ಲ ನಾವು ನಿಮಗೆ ಸ್ವಾಗತ ಮಾಡೋರಿದ್ದೀವಿ. 26 ಏಪ್ರಿಲ್ ತಾವೆಲ್ಲ ನಿಮ್ಮ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ಸಂಡೇ ಇದೆ, ರವಿವಾರ ಇದೆ, ಆ ಪುಸ್ತಕದ ಬಿಡುಗಡೆ ಇದೆ. ತಾವೆಲ್ಲರೂ ಆಗಮಿಸೋದಿದೆ. ಆ ದಿವಸ ಇಡೀ ದಿನವೆಲ್ಲ ರವಿವಾರ 26 ಏಪ್ರಿಲ್, ಅದು ಏಪ್ರಿಲ್ 26 ಆ ದಿವಸ ಇಡೀ ದಿನ ನಾವು ಸ್ವಾನುಭವದ ನೆಲೆಯಲ್ಲಿಯ ಸದಸ್ಯರಲ್ಲಿ ಒಂದು ಶಿವಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಅನೇಕ ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಅದೆಲ್ಲ ನಿಮಗೆ ವಿವರಗಳನ್ನು ನಾವು ಕೊಡ್ತೀವಿ. ಈ ಸ್ವಾನುಭವದ ನೆಲೆಯಲ್ಲಿ ನಾವು ಈ ಶಿವಯೋಗವನ್ನ ಒಂದು ಪರಮ ಸ್ಥಿತಿಗೆ ಹೇಗೆ ಒಯ್ಯಬಹುದು? ಯಾಕಂದ್ರೆ ನಾವು ಪ್ರಾತ್ಯಕ್ಷಿಕೆಗಳನ್ನ ನೋಡಿದ್ದೀವಿ. ಈಗ ಅನೇಕ ತಾಯಂದಿರು ಅದನ್ನು ಹೇಳಿದರು. ಹೆಚ್ಚು ಈ ಶಿವಯೋಗದಲ್ಲಿ ನಾನು ಹೇಗೆ ನಿರತನಾಗಬೇಕು ಅನ್ನೋದೇ ಈ ಶಿವಯೋಗದ ಪರಮ ಗುರಿಯಾಗಿದೆ. ಮತ್ತು ಇದರ ಜ್ಞಾನವನ್ನ ಇತರರಿಗೆ ಕೊಟ್ಟು ಅವರು ಕೂಡ ಈ ಶಿವಜ್ಞಾನದ ಮೂಲಕ ಶಿವಯೋಗವನ್ನ ಮಾಡಿಕೊಂಡು ಸಾರ್ಥಕ ಪದವಿಗಳನ್ನ ಪಡಿಬೇಕು, ಅಂದ್ರೆ ಆ ನೆಲೆಯನ್ನು ಕಾಣ್ಕೊಳ್ಬೇಕು ಅನ್ನೋದರ ಒಂದು ದಿವ್ಯ ಉದ್ದೇಶ ಇದೆ ಅಷ್ಟೇ. ಹೀಗಾಗಿ ಎಲ್ಲರೂ ಇದರ ಬಗ್ಗೆ ಮನನ ಮಾಡಿ 26 ಏಪ್ರಿಲ್ ಬೆಳಗಾವಿಯಲ್ಲಿ ತಾವು ನೆನಪಿಟ್ಕೊಳ್ಳಿ. ಏನು ನಿಮಗೆ ಸಲಹೆ ಸೂಚನೆ ಸಂದೇಹ ಇಲ್ಲಂದ್ರೆ ಇವತ್ತಿಗೆ ಮಂಗಲ ಮಾಡೋಣ. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೂ ಜ್ಞಾನಶೂನ್ಯ ಸ್ಥಳದ ಮೇಲೆ ಮತ್ತು ಶಿವ ಕುರಿತಾಗಿ ಅನುಭವ ಮಾಡ್ತಕ್ಕಂಥದ್ದು ಅನ್ನುವಲ್ಲಿ ಪರಭಕ್ತಿಯ ಶರಣಾರ್ಥಿಗಳು. ನಾಳೆಯಿಂದ ಯಥಾಸ್ಥಿತಿ ಗುರುದೇವರ ಮಹೇಶ ಸ್ಥಳದ ವಚನಗಳನ್ನ ಗ್ರೂಪ್ನಲ್ಲಿ ಹಾಕಲಾಗುತ್ತೆ. ತಾವುಗಳು ತಮ್ಮ ಅನುಭವಕ್ಕೆ ನೆಲೆಯಲ್ಲಿ ವಚನಗಳ ಮೇಲೆ ಅನುಭವ ಮಾಡ್ಕೊಂತ ಭಿನ್ನ ಮಾಡ್ಕೊಂತ ಸಂಪನ್ನ ಮಾಡ್ರಪ್ಪರ ಮಾಡಿ ಅಣ್ಣ. ಶರಣಾರ್ಥಿಗಳು. ಆಯ್ತು. ಇಲ್ಲಿಗೆ ಸಮಯ 9:45 ಬಂತು. ಇಂದಿನ ಸದ್ಭಾವಗೋಷ್ಠಿಗೆ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮೆಯ ಧರ್ಮ. ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಶರಣಾರ್ಥಿಗಳು. ಸರ್ವರಿಗೂ ಸರ್ವರಿಗೂ ಶರಣ